ಹಲೋ ನಮಸ್ಕಾರ. ಈ ಒಂದು ವಿಡಿಯೋ ನಾವು ದ ಎಂಪೈರ್ ರೈಟ್ಸ್ ಬ್ಯಾಕ್ ಥಿಯರಿ ಆ್ಯಂಡ್ ಪ್ರಾಕ್ಟಿಸ್ ಇನ್ ಪೋಸ್ಟ್ colonial literatures. So in this particular video we will study the empire writes back theory and practice in post colonial literatures by Bill Ashcroft, Gareth Griffiths and Helen Tiffin. So ಮೂರು ಜನ ಕೂಡಿ ಇದನ್ನು ಬರೆದಾರ ಈ ಒಂದು ಪರ್ಟಿಕ್ಯುಲರ್ ಬುಕ್ಕನ್ನು. ಏನಪ್ಪ ಅಂತಂದ್ರೆ ದ ಎಂಪೈರ್ ರೈಟ್ಸ್ ಬ್ಯಾಕ್ ಥಿಯರಿ ಆ್ಯಂಡ್ ಪ್ರಾಕ್ಟಿಸ್ ಆ್ಯಂಡ್ ಪೋಸ್ಟ್ colonial ಲಿಟ್ರೇಚರ್ ಅಂತೇಳಿ. ಸೊ ಈ ಪರ್ಟಿಕ್ಯುಲರ್ ಹೋಲ್ ಬುಕ್ ಬಗ್ಗೆ ನಿಮ್ಗೆ ಹೇಳಂಗಿಲ್ಲ, ಆದ್ರೆ ನಮ್ಮ RCU ಸಿಲೆಬಸ್ಸಿಗೆ ಬರುವಂಥ ಈ ಇಂಟ್ರೊಡಕ್ಷನ್ ಏನು ಹೇಳಿದಾರೆ ಅವರು, ಬರೀ ಈ ಕಂಪ್ಲೀಟ್ ಬುಕ್ದಾಗ ಇಂಟ್ರೊಡಕ್ಷನ್ ಅಷ್ಟೇ ಹೇಳಿದಾರೆ ರೀ. ಸೊ ಅದ್ರ ಬಗ್ಗೆ ಅಷ್ಟೇ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ಕಂಪ್ಲೀಟ್ ಹೋಲ್ ಟೆಕ್ಸ್ಟ್ ಒಳಗೆ ಏನೈತೆ ಅನ್ನೋದನ್ನು ನೋಡೋಣ. ಇಂಟ್ರೊಡಕ್ಷನ್ ನೋಡಿರಿ, ಎಕ್ಸಾಮ್ ಒಳಗೆ ಇದನ್ನು ಮೆನ್ಷನ್ ಮಾಡಿರಿ. 5 ಮಾರ್ಕ್ಸಿಗೆ ಕೇಳಿ 10 ಮಾರ್ಕ್ಸಿಗೆ ಕೇಳಿ ಇಂಟ್ರೊಡಕ್ಷನ್ ಇದನ್ನು ಬರೀರಿ ನೀವು. ಮೇ ಬಿ PGದವ್ರಿಗೂ ಐತೆ ಅನ್ಸತಿ, ಭಾಳಷ್ಟು ಯೂನಿವರ್ಸಿಟಿಗೆ PGದವ್ರಿಗೂ ಇದೇ ಸಿಲೆಬಸ್ ಇಟ್ಟಿರ್ತಾರೆ. ಬೇರೆ ಮೈಸೂರು, ಮಂಗಳೂರು ಯೂನಿವರ್ಸಿಟಿ, ಧಾರವಾಡ ಆಗಿರ್ಬೋದು, ಹಂಪಿ, ಶಿವಮೊಗ್ಗ, ಐ ಡೋಂಟ್ ನೋ ವೇರ್ ಇಟ್ ಈಸ್, ಬಟ್ ಆಯಾ ಯೂನಿವರ್ಸಿಟಿಗೆ ಹೆಲ್ಪ್ ಆಗಿತ್ತಂದ್ರೆ ಯು ಕ್ಯಾನ್ ಜಸ್ಟ್ ವಾಚ್ ದ ವಿಡಿಯೋ. ಮೊದಲಿಗೆ ದ ಎಂಪೈರ್ ರೈಟ್ಸ್ ಬ್ಯಾಕ್ ಥಿಯರಿ ಆ್ಯಂಡ್ ಪ್ರಾಕ್ಟಿಸ್ ಇನ್ ಪೋಸ್ಟ್ colonial literatures by Bill Ashcroft, Gareth Griffiths and Helen Tiffin is a foundational text in the field of post-colonial studies. Published in 1989, this book addresses the complex relationships between literature produced in the former colonies of European empires and the literature of the colonizers. The authors focuses on the ways in which post-colonial writers use language, narrative forms, and cultural tradition to challenge and subvert colonial authority. Here's a detailed summary of introduction to the text. Yes, ಈ ಒಂದು ಪರ್ಟಿಕ್ಯುಲರ್ ಬುಕ್ ಒಳಗೆ ಏನಪ್ಪ ಅಂತಂದ್ರೆ ಇಲ್ಲಿ ಬಿಲ್ ಆಶ್ಕ್ರಾಫ್ಟ್ ಇರ್ಬೋದು ಅಥವಾ ಗ್ಯಾರೆತ್ ಗ್ರಿಫಿನ್ಸ್ ಆಮೇಲೆ ಹೆಲೆನ್ ಟಿಫಿನ್ ಅವ್ರು ಏನು ಟ್ರೈ ಮಾಡ್ತಾರಪ್ಪ ಅಂತಂದ್ರೆ ಪರ್ಟಿಕ್ಯುಲರ್ಲಿ ಕೊಲೊನೈಸರ್ಸ್ಗಳ ಬುಕ್ ಹೆಂಗಿದ್ದು, ಆಮೇಲೆ ಕೊಲೊನೈಸರ್ಸ್ ಅಂದರೆ ಯಾರು ಇಲ್ಲಿ ಬ್ರಿಟಿಷರ್ಸ್ ರೀ. ಕೊಲೊನೈಸ್ಡ್ ಅಂದರೆ ನಾವುಗಳು, ಎಸ್ಪೆಷಲಿ ಇಂಡಿಯನ್ಸ್ ಆಗಿರ್ಬೋದು, ಆಫ್ರಿಕನ್ ಟೆಕ್ಸ್ಟ್ ಆಗಿರ್ಬೋದು, ಕಂಟ್ರೀಸ್ ವಿಚ್ ವೇರ್ ಕೊಲೊನೈಸ್ಡ್ ಬೈ ದ ಪೀಪಲ್. ಅಲ್ಲಿ ಇರುವಂಥ ಟೆಕ್ಸ್ಟ್ಸ್ಗಳು ಯಾವ ಟೈಪ್ ಇದ್ದು, ಅವ್ರು ಯಾವ ರೀತಿ ಬುಕ್ಸ್ ಬರೀತಿದ್ರು, ಹಂಗೆ ಕೊಲೊನೈಸರ್ಸ್ ನಮ್ಮ ಬಗ್ಗೆ ಏನು ಬರೀತಿದ್ರು ಅನ್ನೋದ್ರ ಬಗ್ಗೆ ಒಂದು ಫೌಂಡೇಶನಲ್ ಟೆಕ್ಸ್ಟ್ ಆಗಿರ್ತದ. ಇಟ್ ಈಸ್ ಆಲ್ಸೋ ಅ ಫೌಂಡೇಶನಲ್ ಟೆಕ್ಸ್ಟ್ ಫಾರ್ ಪೋಸ್ಟ್ colonial ಸ್ಟಡೀಸ್. ಪೋಸ್ಟ್ colonial ಸ್ಟಡೀಸ್ಗೆ ಒಂದು ಫೌಂಡೇಶನಲ್ ಬುಕ್ ಆಗಿ ಇದು ಹೊರ ಹೊಮ್ತದ. ಯಾವುದು? ಎಂಪೈರ್ ರೈಟ್ಸ್ ಬ್ಯಾಕ್. ಅದ್ರ ಮುಂದಿನ ಎಲ್ಲ ಟೈಟಲ್ ನೋಡ್ರಿ, ಥಿಯರಿ ಆ್ಯಂಡ್ ಪ್ರಾಕ್ಟಿಸ್ ಇನ್ ಪೋಸ್ಟ್ colonial ಲಿಟ್ರೇಚರ್ ಅಂತ ಹೇಳಿ. ಅದ್ರೊಳಗಿಂದ ಈಗ ಹೇಳ್ಕೊಡಿದೆ ಅದು ನಾನು ಇಂಟ್ರೊಡಕ್ಷನ್ ಹೇಳ್ಕೊಡೋದೀನಿ. ಈಗ ನೆಕ್ಸ್ಟ್ ನೋಡ್ರಿ, ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಕಂಪ್ಲೀಟ್ ಒಂದು ಏನಪ್ಪ ಅಂತಂದ್ರೆ ಸಮ್ರಿ ಡೀಟೇಲ್ಸನ್ನ ಕೊಟ್ಟೇನಿ, ದ ನೋಟ್ಸ್ ಮಾಡೇನಿ ನೋಡಿರಿ. ಮೊದಲಿಗೆ ಇಂಟ್ರೊಡಕ್ಷನ್ ನೋಡ್ರಿ. ದ ಇಂಟ್ರೊಡಕ್ಷನ್ ಆಫ್ The Empire Writes Back establishes the framework for post-colonial literary criticism, addressing how literature from former British colonies responded to and resisted the dominance of English literature and the English language. The title itself is a play on the phrase "The Empire Strikes Back," signaling a literary study and cultural rebellion of the colonized against the imperial powers. ಸೊ ಈ ಒಂದು ಪರ್ಟಿಕ್ಯುಲರ್ ಟೆಕ್ಸ್ಟ್ ಎದ್ರ ಬಗ್ಗೆ, ಕಾಂಟೆಕ್ಸ್ಟ್ ಅಂದ್ರೆ ಏನು ರೀ, ನಮ್ಗೆ ಏನು ಹೇಳೀನಿ, ಕಾಂಟೆಕ್ಸ್ಟ್ ಆಫ್ ದ ಬುಕ್. ಈ ಬುಕ್ ಒಳಗೆ, ಇಡೀ ಬುಕ್ ಒಳಗೆ ಏನೈತಿ, ಈ ಕೊಲೊನೈಸರ್ಸ್ ಏನಿದ್ರಲ್ಲ ಅವ್ರ ವಿರುದ್ಧ ಕೊಲೊನೈಸ್ಡ್ ಪೀಪಲ್ ಏನೆಲ್ಲ ಒಂದು ಬುಕ್ಸ್ಗಳನ್ನ ಬರ್ದಾರ, ಅವ್ರ ವಿರುದ್ಧ ಏನೆಲ್ಲ ಮಾತಾಡಿದಾರ ಅನ್ನೋದನ್ನ, ಅವೇನು ಟೆಕ್ಸ್ಟ್ಗಳದಾವಲ್ಲ ಅವಕ್ಕೆಲ್ಲನೂ ಒಂದು ಫೌಂಡೇಶನಲ್ ಟೆಕ್ಸ್ಟ್ ಇದಾಗಿರ್ತೈತಿ. ಅದ್ರ ಬಗ್ಗೆನ ಈ ರೈಟರ್ಸ್ ಬರ್ತಗದಾರ ಅವ್ರ ತಮ್ಮ ಬುಕ್ ಒಳಗೆ. ಸೊ ನೋಡ್ರಿ, ಎಂಪೈರ್ ರೈಟ್ಸ್ ಬ್ಯಾಕ್ ಅಥವಾ ಎಂಪೈರ್ ಸ್ಟ್ರೈಕ್ಸ್ ಬ್ಯಾಕ್. ಎಂಪೈರ್ ರೈಟ್ಸ್ ಬ್ಯಾಕ್ ಅಂದ್ರೆ ಏನು? ಫಾರ್ಮರ್ ಬ್ರಿಟಿಷ್ ಎಂಪೈರ್, ನಾವು ಎಲ್ಲನೂ ಇಂಡಿಯಾ ಆಗಿರ್ಬೋದು, ಆಫ್ರಿಕಾ ಆಗಿರ್ಬೋದು, ನಾವೆಲ್ಲರೂ ಅವ್ರ ಕಂಟ್ರೋಲ್ ಒಳಗಿದ್ದು ಆ ಕೊಲೊನೀಸ್ ಏನು ಮಾಡಕತ್ರಪ್ಪ ಅಂತಂದ್ರೆ ವಾಪಸ್ ಅವ್ರ ವಿರುದ್ಧನ ಬರ್ಯಾಕತ್ರಿ. ಸೊ ಅದಕ್ಕಲ್ಲಿ ಟೈಟಲ್ ಏನು ಕೊಟ್ಟಾರ, ಎಂಪೈರ್ ರೈಟ್ಸ್ ಬ್ಯಾಕ್ ಆರ್ ಎಲ್ಸ್ ಎಂಪೈರ್ ಸ್ಟ್ರೈಕ್ಸ್ ಬ್ಯಾಕ್. ಅಂದ್ರೆ ನಾವು ವಿರುದ್ಧ ಬಿದ್ದು ಅವ್ರ ವಿರುದ್ಧ ಅಂತಂದು ಹೇಳಿ ಈ ಒಂದು ಕಂಪ್ಲೀಟ್ ಟೆಕ್ಸ್ಟದ ಅರ್ಥ ರೀ. ಓಕೆ, ನೆಕ್ಸ್ಟ್ ನೋಡ್ರಿ. The authors begin by emphasizing the significance of the linguistic and cultural independence of post-colonial societies. The central argument is that post-colonial writers not only express their cultural identity through writing, but also engage in an active critique of the colonial structures that sought to suppress their voices. ಸೊ ಈ ಒಂದು ಪರ್ಟಿಕ್ಯುಲರ್ ಟೆಕ್ಸ್ಟ್ ಏನು ಹೇಳ್ತಾರಪ್ಪ ಅಂತಂದ್ರೆ ಆಥರ್ಗಳು ಈ ಲಿಂಗ್ವಿಸ್ಟಿಕ್ ಮತ್ತು ಕಲ್ಚರಲ್ ಇಂಡಿಪೆಂಡೆನ್ಸ್
ಸ್ಪೆಷಲಿ ಪೋಸ್ಟ್ ಕಾಲೋನಿಯಲ್ ಸೊಸೈಟೀಸ್ ಹೆಂಗಿದ್ದು ಅದರ ಒಂದು ಭಾಷೆ ಆಗಿರ್ಬೋದು, ಆಮೇಲೆ ನಮ್ಮ ಇಂಡಿಪೆಂಡೆನ್ಸ್ ಆಗಿ ಅವ್ರ ವಿರುದ್ಧ ಏನು ಮಾಡಕತ್ರಪ್ಪ ಅಂದ್ರೆ ವಾಪಸ್ ಮಾತಾಡಕತ್ರು. ಯಾರ ವಿರುದ್ಧ? ಈ ಕಾಲೋನೈಸರ್ಸ್ ವಿರುದ್ಧ, ಅಂದ್ರೆ ಬ್ರಿಟಿಷರ್ ವಿರುದ್ಧ. ದ ಸೆಂಟ್ರಲ್ ಆರ್ಗ್ಯುಮೆಂಟ್ ಈಸ್ ದ್ಯಾಟ್ ಪೋಸ್ಟ್ ಕಾಲೋನಿಯಲ್ ರೈಟರ್ಸ್ ನಾಟ್ ಓನ್ಲಿ ಎಕ್ಸ್ಪ್ರೆಸ್ ದೇರ್ ಕಲ್ಚರಲ್ ಐಡೆಂಟಿಟಿ ಥ್ರೂ ರೈಟಿಂಗ್ ಬಟ್ ಆಲ್ಸೋ ಎಂಗೇಜ್ ಇನ್ ಆನ್ ಆಕ್ಟಿವ್ ಕ್ರಿಟಿಕ್ ಆಫ್ colonial structures that sought to suppress their voices. ಸೊ ಈ ಒಂದು ಟೆಕ್ಸ್ಟ್ ಸ್ಪೆಷಲಿ ನಾವು ಏನಿದೇವಲ್ಲ ಅಂದ್ರೆ ಕೊಲೊನೈಸ್ಡ್ ಏನಿದ್ದೀವಿ ನಾವು ಬ್ರಿಟಿಷರನ್ನ ಬಿಟ್ಟು ನಮಗೇನಂತ ಕರಿತೇವೆ ನಾವು ಕೊಲೊನೈಸರ್ಸ್ ಅಂದರೆ ಯಾರು? ಮತ್ತೊಮ್ಮೆ ಹೇಳ್ತೀನಿ, ಬ್ರಿಟಿಷರ್ಸ್ ಅಂತ ಹೇಳಿ. ಸೊ ನಾವೇನು ಮಾಡಕತ್ತಪ್ಪ ಅಂತಂದ್ರೆ ನಮ್ಮ ಧ್ವನಿನ ಇವ್ರ ವಿರುದ್ಧ ಎತ್ತಾಕತ್ವಿ, ಆಮೇಲೆ ಮಾತಾಡಕತ್ವಿ. ನಮ್ಮ ಒಂದು ಕಲ್ಚರ್ ಯಾವ ರೀತಿ ಇತ್ತು, ನಮ್ಮ ಟ್ರೆಡಿಷನ್ ಯಾವ ರೀತಿ ಇತ್ತು ಅಂತ ಹೇಳಿ ಅವ್ರ ವಿರುದ್ಧನ ನಾವು ಒಂದೇನಪ್ಪ ಅಂತಂದ್ರೆ ಒಂದು ವಾಯ್ಸಸ್ನೇ ಎತ್ತಕತ್ವಿ, ನಮ್ಮ ಒಂದು ವಾಯ್ಸನ್ನೇ ಎತ್ತಕತ್ವಿ, ರೇಸ್ ಮಾಡಕತ್ವಿ. ಬರೆಯೋದಾಗಿರ್ಬೋದು, ಆಮೇಲೆ ನಮ್ಮ ಕಲ್ಚರ್ ಎಷ್ಟು ಸ್ಟ್ರಾಂಗ್ ಐತೆ ಅನ್ನೋದ್ರ ಬಗ್ಗೆ ನಾವು ಹೇಳಕತ್ವಿ. ಓಕೆ, ಸೊ ಆ್ಯಕ್ಚುಲಿ ಏನು ಮಾಡ್ತಿದ್ರಪ್ಪ ಅಂತಂದ್ರೆ ಬ್ರಿಟಿಷರ್ಸ ನಮ್ಮ ಒಂದು ಕಲ್ಚರ್ ಆಗಿರ್ಬೋದು ಅದನ್ನೇನು ಹೇಳ್ತಿದ್ರು ಅವ್ರು, ಭಾಳ ಕೆಳಮಟ್ಟದ್ದು, ಭಾಳ ಸರಿ ಇಲ್ಲ, ಕಲ್ಚರ್ ನಮ್ಮದು ಬಾರ್ಬರಿಕ್ ಐತಿ, ನಾವು ಅಷ್ಟು ಹಣ ಇಲ್ಲ ಅಂತಂದು ಹೇಳ್ತಿದ್ರು ಅವರು. ಆದ್ರೆ ಆ ಥರ ಎಲ್ಲತ್ರ ವಿರುದ್ಧ ಮಾತಾಡಿದ್ದು ಯಾರಪ್ಪ ಅಂತಂದ್ರೆ ಈ ಕೊಲೊನೈಸ್ಡ್ ಪೀಪಲ್. ಸೊ ಹೂ ವೇರ್ ವೆಲ್ ಲರ್ನೆಡ್. ಈ ಗೌರಿ ವಿಶ್ವನಾಥನಂದ ನೀವು ಓದಿದ್ದಾರೆ ದ ಬಿಗಿನಿಂಗ್ಸ್ ಆಫ್ ಲಿಟ್ರರಿ ಸ್ಟಡೀಸ್ ಅಂತ ಹೇಳಿ. ಆ ಒಂದು ಪರ್ಟಿಕ್ಯುಲರ್ ಟೆಕ್ಸ್ಟ ಮತ್ತು ಈ ಟೆಕ್ಸ್ಟ ಒಂದು ಸ್ವಲ್ಪ ಸಿಮಿಲಾರಿಟೀಸ್ ಅದಾವೆ. ಅಲ್ಲಿ ಹೆಂಗೆ ನಾವು ಅವ್ರದನ್ನ ಕಲಿತು, ಅವ್ರ ಲಿಟ್ರೇಚರ್ ಕಲಿತು ನಮ್ಮ ಲಿಟ್ರೇಚರ್ ನಾವು ಭಾರಿ ಅಂತಂದು ಹೇಳಕತ್ತಲ್ಲ, ಹಂಗೆ ಇಲ್ಲಿ ಏನಪ್ಪ ಅಂತಂದ್ರೆ ವಿ ಸ್ಟಾರ್ಟೆಡ್ ಟು ಸ್ಪೀಕ್ ಅಗೇನ್ಸ್ಟ್ ದೆಮ್, ಅಗೇನ್ಸ್ಟ್ ದ ಕೊಲೊನೈಸರ್ಸ್. ಸೊ ದ್ಯಾಟ್ ಈಸ್ ವಾಟ್ ದಿಸ್ ಪರ್ಟಿಕ್ಯುಲರ್ ಟೆಕ್ಸ್ಟ್ ಕವರ್ಸ್. ಐ ಹೋಪ್ ಯು ಆರ್ ಗೆಟಿಂಗ್ ಇಟ್. ನೆಕ್ಸ್ಟ್ ನೋಡ್ರಿ, by writing in language of colonizers, these writers write back to the empire, subverting its narrative and asserting their own cultural perspective. ಸೊ ಇಲ್ಲಿ ಸ್ಪೆಷಲಿ ಇನ್ನೊಂದೇನು ಇಂಪಾರ್ಟೆಂಟ್ ಥಿಂಗಪ್ಪ ಅಂತ ನೆನ್ಪಿಟ್ಕೊಳ್ಳೋದಂದ್ರೆ ನೀವು ಎಕ್ಸಾಮ್ ಒಳಗೆ ಮೆನ್ಷನ್ ಮಾಡಬೇಕು. ಇವ್ರು ಏನು ಮಾಡಕತ್ತಂದ್ರೆ ಕೊಲೊನೈಸ್ಡ್ ಅಂದ್ರೆ ನಾವೆಲ್ಲ ಇಂಗ್ಲೀಷ್ ಒಳಗನ ಬರೆಯಕತ್ವಿ. ಸೊ ಅವಾಗ ಅವ್ರಿಗೆ ಏನು ಅನಿಸ್ಪ ಅಂದ್ರೆ ಎಂಪೈರ್ನ ವಾಪಸ್ ಅವ್ರಿಗೆ ಬರೆಯಕೈತೆ ಅಂತ ಹೇಳಿ ಅರ್ಥ. ಓಕೆ, ನಾವೆಲ್ಲರೂ ಬ್ರಿಟಿಷ್ ಎಂಪೈರ್ ಒಂದು ಭಾಗ ಆಗಿದ್ವಿ, ನಾವೇನಪ್ಪ ಅಂತಂದ್ರೆ ಇಂಗ್ಲೀಷ್ದಾಗ ವಾಪಸ್ ಬರೆಯಕಂತಂದ್ರೆ ಅವ್ರಿಗೆ ಏನಪ್ಪ ಅಂದ್ರೆ ನಮ್ಮ ಪರ್ಸ್ಪೆಕ್ಟಿವ್ಸ್, ನಮ್ಮ ಕಲ್ಚರಲ್ ಪರ್ಸ್ಪೆಕ್ಟಿವ್ಸ್ ಏನಿದಾವೆ, ನಾವೇನು ಅನ್ಕೊಂಡೀವಿ ನಮ್ಮ ಕಲ್ಚರ್ ಬಗ್ಗೆ, ಆಮೇಲೆ ಅವ್ರು ಹೆಂಗಿದ್ದಾರೆ ಅಂತ ಹೇಳಿ ನಾವು ವಾಪಸ್ ಇಂಗ್ಲೀಷ್ದಾಗ ಬರೋಂತಲೇ ಅದು ಅವ್ರಿಗೊಂದು ಉತ್ತರ ಕೊಟ್ಟಂಗೆ ಆಯ್ತು. ಓಕೆ, ಅವ್ರಿಗೊಂದು ಆನ್ಸರ್ ಮಾಡಿದಂಗೆ ಆಯ್ತು. ಅದನ್ನೇ ಇಲ್ಲಿ ಬಿಲ್ ಆಶ್ಕ್ರಾಫ್ಟ್ ಮತ್ತು ಅವರ ಇನ್ನೊಂದಿಬ್ಬರು ಮಂದಿ ರೈಟರ್ಸ್ ಏನಪ್ಪ ಅಂತಂದ್ರೆ ಹೇಳ್ತಾರೆ. ಇನ್ನು ಇದ್ರೊಳಗೆ ಮೇನ್ ಕೀ ಥೀಮ್ಸ್ ಏನದಾವ, ಮೊದಲೇದು ನೆನ್ಪಿಟ್ಕೋರಿ, ಎಕ್ಸಾಮ್ ಒಳಗೆ ಇವನ್ನೆಲ್ಲ ಮೆನ್ಷನ್ ಮಾಡಿರಿ. ಫಸ್ಟ್ ಒನ್ ಈಸ್ ಲ್ಯಾಂಗ್ವೇಜ್ ಆ್ಯಂಡ್ ಪವರ್. ಎಸ್, ಇದಕ್ಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅನ್ಸುತ್ತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡೋದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಮರೆಯೋಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ನೋಡ್ರಿ, one of the primary concern of introduction is relationship between language and power. The English language imposed during the colonial period became a tool of cultural domination. The colonial education system often prevailed English over indigenous languages, promoting the superiority of European culture. However, post-colonial writers appropriated and transformed the English language to express their own experiences, using it in ways that reflect the realities of their local context. ಸೊ ನೋಡ್ರಿ, ಮೊದಲೇ ಏನು ಹೇಳ್ತಾರಪ್ಪ ಅಂತಂದ್ರೆ ಒನ್ ಆಫ್ ದಿ ಪ್ರೈಮರಿ ಕನ್ಸರ್ನ್ ಆಫ್ ಇಂಟ್ರೊಡಕ್ಷನ್ ಈಸ್ ದ ರಿಲೇಷನ್ ಬಿಟ್ವೀನ್ ಲ್ಯಾಂಗ್ವೇಜ್ ಆ್ಯಂಡ್ ಪವರ್. ಸೊ ಮೊದಲೇ ಪಾಯಿಂಟ್ ಏನು ಹೇಳ್ತಾರಪ್ಪ ಅಂತಂದ್ರೆ ರಿಲೇಷನ್ ಯಾವ್ದ್ರ ನಡಕ, ಒಂದು ಭಾಷೆ ಮತ್ತು ಪವರ್ ನಡಕ. ಓಕೆ, ಸೊ ಅದ್ರ ನಡಕ್ಕೆ ಹೆಂಗಿತ್ತು, ಭಾಷೆ ಮತ್ತು ಒಂದು ಪವರ್ ಏನಪ್ಪ ಅಂತಂದ್ರೆ ಭಾಳಷ್ಟು ಇಂಪಾರ್ಟೆಂಟ್ ಅಥವಾ ಇವರು ತಮ್ಮ ಒಂದು ಪವರ್ನ ಯಾವ ರೀತಿ ತೋರಿಸ್ರಪ್ಪ ಅಂದ್ರೆ ಭಾಷೆ ಮೂಲಕ ತೋರಿಸ್ತಾರೆ. ಓಕೆ, ದ ಇಂಗ್ಲೀಷ್ ಲ್ಯಾಂಗ್ವೇಜ್ ಇಂಪೋಸ್ ಡ್ಯೂರಿಂಗ್ ದ ಕೊಲೋನಿಯಲ್ ಪೀರಿಯಡ್ ಬಿಕಮ್ ಅ ಟೂಲ್ ಫಾರ್ ಕಲ್ಚರಲ್ ಡಾಮಿನೇಷನ್. ಸೊ ಇಂಗ್ಲೀಷ್ ಲ್ಯಾಂಗ್ವೇಜ್ ಏನಾದಪ್ಪ ಅಂತಂದ್ರೆ ಅವ್ರು ನಮ್ಮ ಮೇಲೆ ಏನು ಇಂಗ್ಲೀಷ್ ಲ್ಯಾಂಗ್ವೇಜ್, ಇಂಗ್ಲೀಷ್ ಎಜುಕೇಷನ್ ಸಿಸ್ಟಮ್ ತೊಗೊಂಬಂದರು. ಈಗ ನೋಡ್ರಿ, ಮೆಕಾವಲೈಸ್ ಮಿಲಿಟರಿ ತೊಗೊಂಬಂದ್ರಿ, ಎದಕ್ಕೆ ನಮ್ಮ ಇಂಡಿಯಾ ಒಳಗೆ ತೊಗೊಂಬಂದ್ರಿ, ಎದಕ್ಕಪ್ಪ ಅಂತಂದ್ರೆ ತಮ್ಮ ಒಂದು ಆಡಳಿತನ ಸ್ಥಿರಗೊಳ್ಸಕ್ಕೆ. ಅವರು ಎಷ್ಟು ಸ್ಟ್ರಾಂಗ್ ಇದ್ದಾರೆ, ಅವ್ರದ್ದು ಲಿಟ್ರೇಚರ್ ಏನೈತಿ, ಅವರ ಒಂದು ಬುದ್ಧಿವಂತಿಕೆ ಎಷ್ಟು ಇದೆ ಅಂತ ಹೇಳಿ ತೋರ್ಸಕ್ಕೆ ಅವ್ರು ಏನು ಮಾಡ್ರಪ್ಪ ಅಂತಂದ್ರೆ ಇಂಗ್ಲೀಷ್ ಲ್ಯಾಂಗ್ವೇಜನ್ನ ತೊಗೊಂಬಂದರು. ಓಕೆ, ತಮ್ಮ ಡಾಮಿನೆನ್ಸ್ ತೋರ್ಸಕ್ಕೆ. ನೆಕ್ಸ್ಟ್ ನೋಡ್ರಿ, ಕೊಲೋನಿಯಲ್ ಎಜುಕೇಷನ್ ಸಿಸ್ಟಮ್ ಆಫನ್ ಪ್ರಿವಿಲೇಜ್ಡ್ ಇಂಗ್ಲೀಷ್ ಓವರ್ ಇಂಡಿಜಿನಿಯಸ್ ಲ್ಯಾಂಗ್ವೇಜಸ್, ಪ್ರಮೋಟಿಂಗ್ ದ ಸುಪೀರಿಯಾರಿಟಿ ಆಫ್ ಯುರೋಪಿಯನ್ ಕಲ್ಚರ್ಸ್. ನೋಡ್ರಿ ಏನು ಹೇಳ್ತಾನಂದ್ರೆ ಇಲ್ಲಿ ಪ್ರಿವಿಲೇಜ್ಡ್ ಇಂಗ್ಲೀಷ್ ಓವರ್ ಇಂಡಿಜಿನಿಯಸ್ ಲ್ಯಾಂಗ್ವೇಜ್. ಇಂಡಿಜಿನಿಯಸ್ ಅಂದ್ರೆ ಭಾರತೀಯ. ಬಹಳಷ್ಟು ಏನಪ್ಪ ಅಂತಂದ್ರೆ ಈ ಏನು ನಮ್ಮ ಭಾರತೀಯ ಭಾಷೆಗಳಿದ್ದು ಅವನ್ನೆಲ್ಲ ಮುಚ್ಚಕ್ಕೆ ಅವ್ರು ಏನು ಮಾಡಕತ್ರಪ್ಪ ಅಂದರೆ ಇಂಗ್ಲೀಷ್ ಎಜುಕೇಷನನ್ನು ಕೊಡಕತ್ರು. ಆಮೇಲೆ ತಮ್ಮ ಯುರೋಪಿಯನ್ ಕಲ್ಚರ್ ಎಷ್ಟು ಸ್ಟ್ರಾಂಗ್ ಇತ್ತು, ಎಷ್ಟು ಒಳ್ಳೆದಿತ್ತು ಅನ್ನೋದ್ರ ಬಗ್ಗೆ ಅವರು ಹೇಳಕತ್ರು ಇಲ್ಲಿ ತಮ್ಮ ಒಂದು ಭಾಷೆ ಮೂಲಕ ಮತ್ತು ಎಜುಕೇಷನ್ ಸಿಸ್ಟಮ್ ಮೂಲಕ. ಹವೆವರ್, post colonial writers appropriated
the appropriate and transform the English language to express their own experiences using it in ways that reflect the realities of their local context. ಸೊ ಇದೆಲ್ಲ ಹೋಗಿ ಏನತ್ತಪ್ಪ ಅಂತಂದ್ರೆ ಅವ್ರಿಗೆ ಉಲ್ಟಾ ಹೊಡಿತದು ಪೋಸ್ಟ್ ಕೊಲೋನಿಯಲ್ ರೈಟರ್ಸ್ ಅಂದ್ರೆ ನಾವೆಲ್ಲರೂ ಅಂದ್ರೆ ನಾವು ಇಂಡಿಯನ್ಸ್ ಆಗಿರ್ಬೋದು, ಆಫ್ರಿಕನ್ಸ್ ಆಗಿರ್ಬೋದು, ನಾವೆಲ್ಲ ಏನು ಮಾಡಕತ್ತಪ್ಪ ಅಂತಂದ್ರೆ ವಾಪಸ್ ಅವ್ರ ವಿರುದ್ಧನ ಇಂಗ್ಲೀಷ್ ಒಳಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಪ್ಪ. ನಮ್ಮ ಕಲ್ಚರ್ ಹೆಂಗಿತ್ತು ಏನೈತೆ ಅನ್ನೋದನ್ನು ಅವರ ಒಂದು ಏನಪ್ಪ ಅಂತಂದ್ರೆ ಈ ತಿರುಗೇಟು ಕೊಟ್ಬಿಟ್ಟು ಅವ್ರಿಗೆ ಇಂಗ್ಲೀಷ್ ಒಳಗೆ ನಾವು ವಾಪಸ್ ಅವ್ರಿಗೆ ನಾವು ಹೇಳಕತ್ವಿ, ನಿಮ್ಮದ ಒಂದು ಕಲ್ಚರ್ ಅಷ್ಟು ಸರಿ ಇಲ್ಲ, ನೀವು ನಮ್ಮ ಮೇಲೆ ಒಂದು ಧೋರಣೆ ಮಾಡಿದಿರಿ, ವಿ ಆರ್ ಆಲ್ರೆಡಿ ಗುಡ್, ನಾವು ಒಳ್ಳೆಯವ್ರಿದ್ವಿ, ನಮ್ಗೆ ಕಲ್ಚರ್ ಎಷ್ಟು ನಮ್ದು ಶ್ರೇಷ್ಠವಾಗಿತ್ತು ಅಂತ ಹೇಳಿ ನಾವು ಇಂಗ್ಲೀಷ್ದಾಗ ಅವ್ರಿಗೆ ವಾಪಸ್ ಬರೆಯಾಕತ್ವಿ. ಅದಕ್ಕೆ ನಾವೇನಂತೇವೆ ಇಲ್ಲಿ ಎಂಪೈರ್ ರೈಟ್ಸ್ ಬ್ಯಾಕ್ ಅಂತ ಹೇಳ್ತೀವಿ. ರಿಯಾಲಿಟೀಸ್ ಹೊಸಕತ್ತು ನಾವು ವಾಟ್ ಎವರ್ ದ ರಿಯಾಲಿಟೀಸ್ ವೇರ್, ಇಲ್ಲಿ ಸತ್ಯವಾದದ್ದು ಏನಿತ್ತು, ನಿಜವಾದದ್ದು ಏನಿತ್ತು, ಖರೆ ಇದ್ದಿದ್ದು ಏನಿತ್ತು ಅನ್ನೋ ನಾವು ಇಂಗ್ಲೀಷ್ ಒಳಗೆ ವಾಪಸ್ ಅವ್ರಿಗೆ ಬರೆಯಾಕತ್ವಿ. ಅದಕ್ಕೆ ಎಂಪೈರ್ ರೈಟ್ಸ್ ಬ್ಯಾಕ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಇದನ್ನ ಒಂದು ನಿಮ್ಗೆ ಹೇಳ್ತಾರಲ್ಲ ಗೌರಿ ವಿಶ್ವನಾಥನ್ ಅವರು ಇದನ್ನ ಒಂದು ನಮ್ಮ ಟೆಕ್ಸ್ಟ್ ಒಳಗೆ ಹೇಳ್ತಾರೆ, ನೆನಪಿಟ್ಕೋರಿ. ದ ಬಿಗಿನಿಂಗ್ಸ್ ಆಫ್ ಇಂಗ್ಲೀಷ್ ಲಿಟರರಿ ಸ್ಟಡಿ ಅಂತಂದು ಹೇಳೋ ಒಂದು ಟಾಪಿಕ್ ಇದು ನೋಡ್ರಿ, ಅದ್ರೊಳಗೆ ಗೌರಿ ವಿಶ್ವನಾಥನ್ ಅವರು ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ, the authors point out that this linguistic struggle is a key feature of post-colonial literatures. Writers from colonized society often blend English with local languages, dialects, and oral traditions, creating hybrid forms of expression. This process of abrogation and appropriation is central to post-colonial writing ಅಂತಂದು ಹೇಳ್ತಾರೆ. ಸೊ ಇಲ್ಲಿ ನಾವೇನು ಮಾಡಕತ್ತೀವಪ್ಪ ಅಂತಂದ್ರೆ ನಮ್ಗೆ ಒಂದು ಲಿಂಗ್ವಿಸ್ಟಿಕ್ ಅಂದ್ರೆ ಲ್ಯಾಂಗ್ವೇಜ್ ಒಂದು ಬ್ಯಾರಿಯರ್ ಆಗಿಬಿಡಕತ್ತು. ಲ್ಯಾಂಗ್ವೇಜ್ ಹೆಂಗೆ ಬ್ಯಾರಿಯರ್ ಆಗತ್ತಪ್ಪ ಅಂತಂದ್ರೆ ಆಲ್ರೆಡಿ ಈಗ ಡಾಮಿನೆಂಟ್ ನಮ್ಮಲ್ಲಿ ಯಾವುದಿತ್ತಪ್ಪ ಅಂದ್ರೆ ನಮ್ದು ಲೋಕಲ್ ಭಾಷೆಗಳಿದ್ವಿ. ನಾವು ಈ ಬ್ರಿಟಿಷರು ಗೊತ್ತಂತಂದ್ರೆ ಇಂಗ್ಲೀಷ್ ಭಾಷೆನ ಕಲಿತು ಮತ್ತು ವಾಪಸ್ ಬರೀಬೇಕಪ್ಪ ಅಂದ್ರೆ ಇಟ್ ವಾಸ್ ನಾಟ್ ಅನ್ ಈಸಿ ಟಾಸ್ಕ್. ಅದೊಂದು ದೊಡ್ಡ ಒಂದು ಇದನ್ನದು. ಆದ್ರೆ ಈ ಲ್ಯಾಂಗ್ವೇಜನ್ನು ಇಟ್ಕೊಂಡ್ರೆ ನಾವೇನು ರೆಡಿ ಮಾಡಿದ್ವಿ, ಪೋಸ್ಟ್ ಕೊಲೋನಿಯಲ್ ಲಿಟ್ರೇಚರ್ ಅನ್ನೋ ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ್ವಿ ಮತ್ತು ಅವ್ರ ವಿರುದ್ಧನ ಬರೆಯಕತ್ವಿ. ರೈಟರ್ಸ್ ಫ್ರಮ್ ಕೊಲೊನೈಸರ್ ಸೊಸೈಟಿ ಆಫನ್ ಬ್ಲೆಂಡ್ ಇಂಗ್ಲೀಷ್ ವಿತ್ ಲೋಕಲ್ ಲ್ಯಾಂಗ್ವೇಜಸ್, ಡೈಲೆಕ್ಟ್ಸ್ ಆ್ಯಂಡ್ ಓರಲ್ ಟ್ರೆಡಿಷನ್ಸ್, ಕ್ರಿಯೇಟಿಂಗ್ ಹೈಬ್ರಿಡ್ ಫಾರ್ಮ್ಸ್ ಆಫ್ ಎಕ್ಸ್ಪ್ರೆಷನ್ಸ್. ಸೊ ಸ್ಪೆಷಲಿ ಈ ನಮ್ಮ ರೈಟರ್ಸ್ ಏನು ಮಾಡಕತ್ರಪ್ಪ ಅಂತಂದ್ರೆ ನಮ್ಮ ಒಂದು ಭಾಷೆ, ಆಮೇಲೆ ಒಂದಿಷ್ಟು ನಮ್ಮ ಎಕ್ಸಾಂಪಲ್ಸ್ ತೊಗೊಂಡು ಅಥವಾ ನಮ್ಮ ಡೈಲೆಕ್ಟ್, ಲೋಕಲ್ ಲ್ಯಾಂಗ್ವೇಜ್ ಡೈಲೆಕ್ಟ್ ಇರ್ತಾವೆ ನೋಡ್ರಿ. ಈಗ ಚೈನಾದವ್ರು ಮಾತಾಡಕತ್ತಪ್ಪ ವಾಟ್ರಾ ರಾ ಅಂತ ಹೇಳಿ ಯೂಸ್ ಮಾಡ್ತಿರ್ತಾರೆ. ಅಂದರೆ ಇಂಗ್ಲೀಷ್ನ ಒಂದು ಸ್ವಲ್ಪ ತಮ್ಮದೇ ಆದಂಥ ಒಂದು ಭಾಷೆ ಒಳಗೆ ಮಿಕ್ಸ್ ಸ್ಪೋಕನ್ ಇಂಗ್ಲೀಷ್ ಬ್ರೋಕನ್ ಇಂಗ್ಲೀಷ್ ಒಳಗೆ ಕಲ್ತೆ ನೋಡ್ರಿ ನೀವು. ಮಿಕ್ಸ್ಚರ್ ಆಫ್ ಲ್ಯಾಂಗ್ವೇಜ್, ಇನ್ಫ್ಲೂಯೆನ್ಸ್ ಆಫ್ ಮದರ್ ಟಂಗ್ ಇನ್ಫ್ಲೂಯೆನ್ಸ್ ಇಟ್ಕೊಂಡು ಏನು ಮಾಡಕತ್ರಪ್ಪ ಇಂಗ್ಲೀಷ್ ಬರೆಯಕತ್ರು. ಆಮೇಲೆ ತಮ್ಮ ಎಕ್ಸ್ಪ್ರೆಷನ್ಸನ್ನ ತಮ್ಮದೇ ಆದಂಥ ಒಂದು ಎಕ್ಸ್ಪ್ರೆಷನ್ ಕೊಡಕತ್ರಿ ಅವರು. ಅವ್ರಿಗೆ ಏನು ಹೇಳ್ಬೇಕು ಅನ್ಸುತ್ತೋ ಒಂದು ಸ್ವಲ್ಪ ಮಿಕ್ಸ್ ಲ್ಯಾಂಗ್ವೇಜನ್ನು ಯೂಸ್ ಮಾಡಕತ್ರು. ಹೀಗಾಗಿ ಭಾಳಷ್ಟು ಏನಪ್ಪ ಅಂತಂದ್ರೆ ಈ ಲ್ಯಾಂಗ್ವೇಜ್ ಆಗಿರ್ಬೋದು ಅಥವಾ ರೈಟಿಂಗ್ಸ್ ಆಗಿರ್ಬೋದು ಭಾಳಷ್ಟು ಒಂದು ಪ್ರಭಾವ ಬೀರ್ತಾವೆ ಇಂಗ್ಲೀಷ್ದವ್ರ ಮೇಲೆ. ಓಕೆ, ನೆಕ್ಸ್ಟ್ ನೋಡ್ರಿ, ದ ಪ್ರೊಸೆಸ್ ಆಫ್ ಅಬಾರ್ಗೇಷನ್ ಅಂದ್ರೆ ನೋಡ್ರಿ, ಅಬಾರ್ಗೇಷನ್ ಅಂದ್ರೆ ರಿಜೆಕ್ಟಿಂಗ್ ದ ಕೊಲೊನೈಸರ್ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ ಆ್ಯಂಡ್ ಅಪ್ರಾಪ್ರಿಯೇಷನ್, ಅಡಾಪ್ಟಿಂಗ್ ದ ಲ್ಯಾಂಗ್ವೇಜ್ ಟು ಒನ್ಸ್ ಓನ್ ಪರ್ಪಸ್. ನೋಡ್ರಿ, ನಾವೇನು ಮಾಡಕತ್ತಪ್ಪ ಅಂತಂದ್ರೆ ಆ ಇಂಗ್ಲೀಷ್ ಒಳಗನ ಏನು ಮಾಡಕತ್ವಿ, ನಾವು ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜನ್ನು ಬದಲಾಯಿಸಿ ನಮ್ಮ ಒಂದು ಮಾತೃಭಾಷೆ ಇನ್ಫ್ಲೂಯೆನ್ಸ್ ಹತ್ರ ತೋರ್ಸಕತ್ವಿ. ಇನ್ಫ್ಲೂಯೆನ್ಸ್ ಆಫ್ ಮದರ್ ಟಂಗ್ ಅಂತ ನೋಡ್ರಿ, ಅದನ್ನ ಇನ್ಫ್ಲೂಯೆನ್ಸ್ ಮಾಡಿ ನಾವೇನು ಮಾಡಕತ್ತಪ್ಪ ಅಂತಂದ್ರೆ ಭಾಷೆನ ಯೂಸ್ ಮಾಡಕತ್ವಿ. ಆಮೇಲೆ ಅಡಾಪ್ಟಿಂಗ್ ದ ಲ್ಯಾಂಗ್ವೇಜ್ ಟು ಒನ್ಸ್ ಓನ್ ಪರ್ಪಸ್. ಸೊ ನಾವು ಭಾಷೆನ ಏನು ಯೂಸ್ ಮಾಡಕತ್ವಿ, ಈ ಇಂಗ್ಲೀಷ್ ಭಾಷೆನ ನಮ್ಮ ಒಂದು ಹಿತರಕ್ಷಣೆಗಾಗಿ ನಾವು ಯೂಸ್ ಮಾಡಕತ್ವಿ ಅದನ್ನು. ಓಕೆ, ವಿ ಸ್ಟಾರ್ಟೆಡ್ ಟು ಯೂಸ್ ಇಟ್ ಫಾರ್ ಅವರ್ ಓನ್ ಪರ್ಪಸ್, ನಮ್ಮ ಒಂದು ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡೋಕೆ. ಆಮೇಲೆ ಈ ಬ್ರಿಟಿಷರ ಒಂದು ಧೋರಣೆ, ದಟ್ ಈಸ್ ಇಂಪೆರಿಯಲಿಸಮ್, ಅವರ ಒಂದು ಇಂಪೆರಿಯಲಿಸಮ್ ಅಥವಾ ಅವ್ರ ಪರ್ಸ್ಪೆಕ್ಟಿವ್ಸ್ ಏನಿದ್ದು ಅಲ್ಲ ಅದನ್ನು ತೋರ್ಸಕ್ಕೆ ನಾವು ಇದನ್ನು ಯೂಸ್ ಮಾಡಕತ್ವಿ. ನೆಕ್ಸ್ಟ್ ನೋಡ್ರಿ, ಎಸ್ ಇಲ್ಲಿವರೆಗೂ ಹೇಳಿದ್ದು ನಿಮಗೆ ತಿಳಿದಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಆಮೇಲೆ ಲೈಕ್ ಕೊಡೋದನ್ನು ಮರ್ಯಾಕೆ ಹೋಗ್ಬೇಡ್ರಿ. ಪಾಯಿಂಟ್ ವೈಸ್ ಈಸಿ ಮಾಡೀನಿ, ಎಕ್ಸಾಮ್ ಒಳಗೆ ಇದೇ ರೀತಿ ಬರ್ಕೋತ ಹೋಗ್ರಿ. ಫಸ್ಟ್ ಪಾಯಿಂಟ್ ನೆನ್ಪಿಟ್ಕೋರಿ, ಸೆಕೆಂಡ್ ಪಾಯಿಂಟ್ ನೋಡ್ರಿ, ಸೆಕೆಂಡ್ ಕೀ ಥೀಮ್ ಏನಿದೆ ಅದರ ಇಂಟ್ರೊಡಕ್ಷನ್ ಒಳಗೆ. ದ ಡೆವಲಪ್ಮೆಂಟ್ ಆಫ್ ಪೋಸ್ಟ್ ಕೊಲೊನಿಯಲ್ ಲಿಟ್ರೇಚರ್ಸ್, ನಮ್ಮ ಒಂದು ಗೌರಿ ವಿಶ್ವನಾಥನ್ ಅವ್ರದ್ದು ಆಮೇಲೆ ಬಿಲ್ ಅಶ್ಕ್ರಾಫ್ಟ್ ಎರಡೂ ಸೇಮ್ ಅದಾವ್ರಿ, ಭಾಳಷ್ಟೇನು ಡಿಫ್ರೆನ್ಸಸ್ ಇಲ್ಲ, ಸೇಮ್ ಥಿಂಗ್. ಅದನ್ನು ಒಂದು ವಿಡಿಯೋ ಮಾಡೀನಿ, ಲಾಸ್ಟ್ ವಿಡಿಯೋದ ಇತ್ತು, ಅದನ್ನು ನೋಡ್ಬೋದು ಅದನ್ನು ಕೂಡ. The development of post-colonial literatures. The introduction explains the post-colonial literature emerged as a response to the colonizing process, particularly after the decline of European empires in the mid-20th century. As colonies gained political independence,
Writers from these regions began to explore theme of cultural identity, resistance and the legacies of colonialism. ಸೊ ಇಲ್ಲಿ ಮತ್ತೆ ಅದ ರಿಪೀಟ್ ಆಗತ್ತ ಪಾಯಿಂಟ್ಸ ಏನಪ್ಪ ಅಂತಂದ್ರೆ ನಾವು ಪೋಸ್ಟ್ ಕೊಲೋನಿಯಲ್ ಒಂದು ಲಿಟ್ರೇಚರ್ನ ರೆಡಿ ಮಾಡಕತ್ವಿ ಅಂದ್ರೆ ಪೋಸ್ಟ್ ಕೊಲೋನಿಯಲ್ ಸಾಹಿತ್ಯ ನಮ್ಮದೇ ಒಂದು ಸಾಹಿತ್ಯ ರಚನೆ ಮಾಡಕತ್ವಿ ನಾವು. ಪೋಸ್ಟ್ ಕೊಲೋನಿಯಲ್ ಅಂದ್ರೆ ನಿಮ್ಗೆ ನೆನಪೈತಿ ಕೊಲೋನಿ ಆದ ನಂತರ ಬರುವ ಕೊಲೋನೀಸ್ ಆದ ನಮ್ಮನ್ನ ಬ್ರಿಟಿಷರ್ಸ್ ಕೊಲೊನೈಸ್ ಮಾಡಿದ್ರು, ಅದಾದ ನಂತರ ನಾವು ಅವ್ರ ವಿರುದ್ಧ ಬರೆಯಕತ್ವಿ, ಅದಕ್ಕೆ ಪೋಸ್ಟ್ ಕೊಲೋನಿಯಲ್ ರೈಟಿಂಗ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಏನು ಮಾಡಕತ್ತಪ್ಪ ಅಂದ್ರೆ ಆಸ್ ಕೊಲೋನೀಸ್ ಗೇನ್ಡ್ ಪೊಲಿಟಿಕಲ್ ಇಂಡಿಪೆಂಡೆನ್ಸ್, ರೈಟರ್ಸ್ ಫ್ರಮ್ ದೀಸ್ ರೀಜನ್ಸ್ ಬಿಗ್ಯಾನ್ ಟು ಎಕ್ಸ್ಪ್ಲೋರ್ ಥೀಮ್ಸ್ ಆಫ್ ಕಲ್ಚರಲ್ ಐಡೆಂಟಿಟಿ, ರೆಸಿಸ್ಟೆನ್ಸ್ ಆ್ಯಂಡ್ ದ ಲೆಗಸೀಸ್ ಆಫ್ ಕೊಲೊನಲಿಸಮ್. ಸೊ ನಾವೇನು ಮಾಡಕತ್ತಪ್ಪ ಅಂತಂದ್ರೆ ಕಲ್ಚರಲ್ ಐಡೆಂಟಿಟಿ ಅಂತ ಹೇಳಿ ಒಂದು ಪೋಸ್ಟ್ ಕೊಲೊನಲಿಸಮ್ ಒಳಗೆ ಟಾಪಿಕ್ ಐತಿ. ಪೋಸ್ಟ್ ಕೊಲೊನಿಯಲ್ ಲಿಟ್ರೇಚರ್ ಒಳಗೆ ನಮ್ಮ ಒಂದು ಐಡೆಂಟಿಟಿ, ಓಕೆ, ಕಲ್ಚರಲ್ ಐಡೆಂಟಿಟಿನ ನಾವು ತೋರಿಸೋದು. ರೆಸಿಸ್ಟೆನ್ಸ್, ಹೆಜಿಮೋನಿ, ಇವೇನು ಬರ್ತಾವೆ ನೋಡಿರಿ ನಿಮಗೆ 6th ಸೆಮ್ಮಿಗೆ ನಿಮಗೆ ಟಾಪಿಕ್ಸ್ ಅದಾವೆ. ಹೆಜಿಮೋನಿ, ಆಮೇಲೆ ಹೈಬ್ರಿಡಿಟಿ, ಇವೆಲ್ಲ ಟಾಪಿಕ್ಸನ್ನು ಯೂಸ್ ಮಾಡಕತ್ವಿ ನಾವು, ಅಥವಾ ಥೀಮ್ಸನ್ನು ಟಾಪಿಕ್ಸ್ ಎಲ್ಲ ಥೀಮ್ಸನ್ನು. ದ ಲೆಗಸಿ ಆಫ್ ಕೊಲೊನಲಿಸಮ್. ಲೆಗಸಿ ಆಫ್ ಕೊಲೊನಲಿಸಮ್ ಅಂದ್ರೆ ಕೊಲೊನಲಿಸಮ್ ಆಗೋದ್ರಿಂದ ಏನೆಲ್ಲ ಪ್ರಾಬ್ಲಮ್ಸ್ ಅದು, ಅದ್ರ ವಿರುದ್ಧ ಹೋರಾಡೋರು ಯಾರು, ಧ್ವನಿ ಯಾರು ಎತ್ತಿದ್ರು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದು. ಇಷ್ಟಾಕಿ ಇವತ್ತು ಸ್ಲೋ ಹೇಳತ್ತೇನಂದ್ರೆ ಭಾಳಷ್ಟು ಹುಡುಗರು ನೀವು ಸ್ಲೋ ಹೇಳ್ರಿ ಅಂತಂದು ಹೇಳಿ ಮೆಸೇಜ್ ಮಾಡಿದರು, ಕಮೆಂಟ್ ಮಾಡಿದರು, ಸಾರಿ, ಅದಕ್ಕೆ ಸ್ವಲ್ಪ ಸ್ಲೋ ಹೊಂಟೀನಿ. ಫಾಸ್ಟ್ ಆಗಿತ್ತಪ್ಪ ಅಂತಂದ್ರೆ ಕ್ಷಮಿಸಿಬಿಡ್ರಿ. ನೆಕ್ಸ್ಟ್ ನೋಡ್ರಿ, ದ ಆಥರ್ಸ್ ಎಂಫಸೈಸ್ ದ್ಯಾಟ್ post colonial literature is not limited to any specific geographical region. It encompasses works from Africa, the Caribbean, South Asia, Australia, New Zealand, Canada and other parts of the world that experienced European colonization. Despite the diversity of these regions, there are commonalities in how writers from these area deal with the effects of colonizations. ಸೊ ಎಲ್ಲಿಂದ ಬಂದಾರ ನೋಡ್ರಿ ರೈಟರ್ಸ್. ಇಲ್ಲಿ ಯಾವುದೇ ಒಂದು ಸ್ಪೆಸಿಫಿಕ್ ಅಂತಂದಿಲ್ಲ. ಪೋಸ್ಟ್ ಕೊಲೋನಿಯಲ್ ರೈಟಿಂಗ್ ಅಂದ್ರೆ ಒಂದೇ ಏರಿಯಾದಿಂದ ಅಲ್ಲ, ಜಿಯೋಗ್ರಫಿಕಲ್ ಏರಿಯಾ ಒಂದೇ ಅಲ್ಲ, ಓಕೆ, ಭಾಳಷ್ಟು ಕಡೆಯಿಂದ ಬಂದಾರ. ಎಲ್ಲೆಲ್ಲಿಂದ ರೈಟರ್ಸ್ ಅದಾರ ನೋಡ್ರಿ. ಕೆರೆಬಿಯನ್, ಮೊದಲು ಆಫ್ರಿಕಾದ ಕೂಡಲೇ ಕೆರೆಬಿಯನ್ ಅಂದ್ರೆ ನಿಮ್ಗೆ ಗೊತ್ತಿಲ್ಲ, ಕೆರೆಬಿಯನ್ ಐಲ್ಯಾಂಡ್ ಒಳಗೆ ವೆಸ್ಟ್ ಇಂಡೀಸ್ನು ಬತ್ತು, ಓಕೆ. ಜಾವಾ ಏನೇನಿದೆ ನೋಡ್ರಿ, ಸುಮಾತ್ರ ಕೆರೆಬಿಯನ್ ಐಲ್ಯಾಂಡ್ಸ್, ವೆಸ್ಟ್ ಇಂಡೀಸ್ ಅವೆಲ್ಲ ಅಲ್ಲೇ ಬಂದರು, ಓಕೆ. ಈ ಆಫ್ರಿಕಾ ಇರ್ಬೋದು, ಕೆರೆಬಿಯನ್ ಐಲ್ಯಾಂಡ್ಸ್ ಆಗಿರ್ಬೋದು, ಸೌತ್ ಏಷ್ಯಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಕೆನಡಾ ಆ್ಯಂಡ್ ಅದರ್ ಪಾರ್ಟ್ಸ್ ಆಫ್ ದಿ ವರ್ಲ್ಡ್ ಎಕ್ಸ್ಪೀರಿಯನ್ಸ್ಡ್ ಯುರೋಪಿಯನ್ ಕಾಲನೈಸೇಷನ್ಸ್. ಆಮೇಲೆ ಇವು ಅಷ್ಟೇ ಅಲ್ಲದೆ ಭಾಳಷ್ಟು ಇನ್ನು ಉಳಿದ ಕಂಟ್ರೀಸ್ಗಳೇನಪ್ಪ ಅಂತಂದ್ರೆ ಈ ಬ್ರಿಟಿಷರ ಕೈಯಾಗ ಇದ್ವಿ ಅಥವಾ ಅವರ ಒಂದು ಮುಷ್ಟಿ ಒಳಗೆ ಇದ್ವಿ ಅಂತಂದು ಹೇಳ್ತಾವೆ ನಾವು. ಡಿಸ್ಪೈಟ್ ದ ಡೈವರ್ಸಿಟಿ ಆಫ್ ದೀಸ್ ರೀಜನ್ಸ್, ದೇರ್ ಆರ್ ಕಾಮನಾಲಿಟೀಸ್ ಇನ್ ಹೌ ರೈಟರ್ಸ್ ಫ್ರಮ್ ದೀಸ್ ಏರಿಯಾಸ್ ಡೀಲ್ ವಿತ್ ದ ಇಫೆಕ್ಟ್ಸ್ ಆಫ್ ಕೊಲೊನೈಸೇಷನ್ಸ್. ಸೊ ಬೇರೆ ಬೇರೆ ಜಾಗದಾಗಿಂದಿರ್ಬೋದು, ಜಾಗ ಒಳಗಿಂದ ನಾವು ಬಂದಿದ್ವಿ ಅಥವಾ ಕಲ್ಚರ್ ನಮ್ಮದು ಬೇರೆ ಇದ್ರೂ ಕೂಡ ಥಿಂಕಿಂಗ್ ಮತ್ತು ಹೇಳುವ ಒಂದು ತಾತ್ಪರ್ಯ ಸೇಮ್ ಆಗಿತ್ತು. ಏನು, ಬ್ರಿಟಿಷರ ವಿರುದ್ಧ ಮಾತಾಡೋದು ಸೇಮ್ ಆಗಿತ್ತು ರೀ. ಅವರ ಒಂದು ಧೋರಣೆಗಳನ್ನು ಬರೆದಿದ್ರು, ನಾವು ಅವ್ರ ವಿರುದ್ಧ ಹೆಂಗೆ ಧ್ವನಿ ಎತ್ತಿದ್ವಿ ಅನ್ನೋದ್ರ ಬಗ್ಗೆನೇ ಪಾಯಿಂಟ್ಸ್ ಇದ್ವು ರೀ. ಹೊರತಾಗಿ ಮತ್ತೇನು ಬೇರೆ ಇದ್ದಿಲ್ಲ. ಕಲ್ಚರಲ್ ಬೇರೆ ಇರ್ಬೋದು, ಆದ್ರೆ ಹೇಳುವ ಒಂದು ಏನು ಸಿಚುವೇಶನ್ ಇತ್ತು, ಸನ್ನಿವೇಶ ಏನಿತ್ತು ಅಥವಾ ತಾತ್ಪರ್ಯ ಏನಿತ್ತು ಅದೆಲ್ಲ ಸೇಮ್ನ ಐತ್ರಿ, ಓಕೆ. ನೆಕ್ಸ್ಟ್ ನೋಡ್ರಿ, ದ ಇಂಪಾರ್ಟೆನ್ಸ್ ಆಫ್ ಹಿಸ್ಟ್ರಿ ಆ್ಯಂಡ್ ಕಲ್ಚರ್. ಮೂರನೇ ಪಾಯಿಂಟ್ ಇದು, ಇಂಪಾರ್ಟೆನ್ಸ್ ಆಫ್ ಹಿಸ್ಟ್ರಿ ಆ್ಯಂಡ್ ಕಲ್ಚರ್. ಇದನ್ನು ಕೇಳಿದಾರ ನೀವು ಒರಿಜಿನಲ್ ಟೆಕ್ಸ್ಟ್ ಓದಿದ್ರಪ್ಪ ಅಂತಂದ್ರೆ ಅದ್ರೊಳಗೆ ಎಲ್ಲನೂ ಅದಾವೆ ಇವು, ಓಕೆ. ಸ್ಟೆಪ್ ಬೈ ಸ್ಟೆಪ್ ಇಂಟ್ರೊಡಕ್ಷನ್ ಒಳಗೆ, ಒರಿಜಿನಲ್ ಟೆಕ್ಸ್ಟ್ ಒಳಗೆ ಇವನ್ನ ಕೊಟ್ಟಾರ, ಅವನ್ನ ಮೇನ್ ಹೈಲೈಟ್ಸ್ ಮಾಡಿ ನಿಮಗೆ ಇಲ್ಲಿ ಪಾಯಿಂಟ್ಸ್ ಕೊಟ್ಟಿದ್ದೀನಿ ನಾನು. ನೆಕ್ಸ್ಟ್ ನೋಡ್ರಿ, another significant aspect discussed in the introduction is the role of history and culture in shaping post-colonial literatures. Post-colonial writers often engage with the historical process that shaped their society, including the trauma of colonization, the struggle of independence, and the complexities of post-independence realities. ಸೊ ಏನಾಗಿತ್ತಪ್ಪ ಅಂತಂದ್ರೆ ಮತ್ತೊಂದು ಸಿಗ್ನಿಫಿಕೆಂಟ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಇಲ್ಲಿ ಹಿಸ್ಟ್ರಿ ಮತ್ತು ಕಲ್ಚರ್ ಭಾಳಷ್ಟು ಏನಪ್ಪ ಅಂತಂದ್ರೆ ಪೋಸ್ಟ್ ಕೊಲೋನಿಯಲ್ ಲಿಟ್ರೇಚರ್ ಒಳಗೆ ತಮ್ಮ ಒಂದು ಕೊಡುಗೆಯನ್ನು ಕೊಟ್ಟೈತಿ. ನಮ್ಮ ಹಿಸ್ಟ್ರಿ ಆಗಿರ್ಬೋದು, ಕಲ್ಚರ್ ಆಗಿರ್ಬೋದು, ನಾವೇನು ಮಾಡ್ತೀವಪ್ಪ ಅಂತಂದ್ರೆ ನಮ್ಮ ಒಂದು ಬರವಣಿಗೆ ಒಳಗೆ ಜಾಸ್ತಿ ಎದ್ದು ತೋರಿಸ್ತೇವೆ ಅದನ್ನು. ಅಂದ್ರೆ ನಾವಂದರೆ ಯಾರಲ್ಲಿ ನಿಮ್ಗೇನಿಲ್ಲ, ಯಾರ್ಯಾರು ಬ್ರಿಟಿಷರ ಒಂದು ಆಡಳಿತದೊಳಗೆ ಭಾಗ ಆಗಿದ್ರು ಆ ಎಲ್ಲ ಕಂಟ್ರಿಗಳ ಒಂದು ರೈಟರ್ಸ್ ಏನು ಮಾಡಕತ್ರಪ್ಪ ಅಂತಂದ್ರೆ ಈ ಒಂದು ಕಲ್ಚರ್ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು ಅದನ್ನು ಇಟ್ಕೊಂಡು ಅವ್ರ ವಿರುದ್ಧ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರಿ, ಓಕೆ. ಆಮೇಲೆ ಮತ್ತೊಂದು ಏನು ಮಾಡಕತ್ರು, ಪೋಸ್ಟ್ ಕೊಲೋನಿಯಲ್ ರೈಟರ್ಸ್ ಏನು ಮಾಡಕತ್ರಪ್ಪ ಅಂತಂದ್ರೆ ಎಂಗೇಜ್ ವಿತ್ ದ ಹಿಸ್ಟಾರಿಕಲ್ ಪ್ರೊಸೆಸ್ ದಟ್ ಶೇಪ್ ದ ಸೊಸೈಟೀಸ್ ಇನ್ಕ್ಲೂಡಿಂಗ್ ದ ಟರ್ಮ್ ಆಫ್ ಕೊಲೊನೈಸೇಷನ್. ಸೊ ಅವರು ಟರ್ಮ ಅಂದರೆ ಏನು, ತ್ರಾಸ, ಕೊಲೊನೈಸೇಷನ್ ಅದ. ದ ಸ್ಟ್ರಗಲ್ ಫಾರ್ ಇಂಡಿಪೆಂಡೆನ್ಸ್ ಆ್ಯಂಡ್ ದ
ಕಾಂಪ್ಲೆಕ್ಸಿಟೀಸ್ ಆಫ್ ಪೋಸ್ಟ್ ಕಾಲೋನಿಯಲ್ ಇಂಡಿಪೆಂಡೆಂಟ್ ರಿಯಾಲಿಟೀಸ್. ಸೊ ಇಂಡಿಪೆಂಡೆನ್ಸ್ ಸಿಕ್ಕಿದ ನಂತರನೂ ಕೂಡ ಏನೆಲ್ಲ ಪ್ರಾಬ್ಲಮ್ಸ್ ಫೇಸ್ ಅದು ಬಿಕಾಸ್ ಆಫ್ ದಿ ಕೊಲೊನೈಸೇಷನ್ ಆಗಿರ್ಬೋದು. ಆಮೇಲೆ ಸ್ಟ್ರಗಲ್ ಆಫ್ ಇಂಡಿಪೆಂಡೆನ್ಸ್, ನಾವು ಎಷ್ಟು ತ್ರಾಸ ತೊಗೊಂಡ್ವಿ ನಮಗೆ ಸ್ವತಂತ್ರ ಸಿಗಬೇಕಂದ್ರೆ. ಆಮೇಲೆ ಈ ಕೊಲೊನೈಸೇಷನ್ ಆಗಿದ್ದರಿಂದ ಏನೆಲ್ಲ ತ್ರಾಸತ್ತು, ಎಷ್ಟೆಲ್ಲ ಸಾವು ನೋವುಗಳಾವುದು, ಅವ್ರು ನಮ್ಗೆ ಏನೆಲ್ಲ ಒಂದು ಏನಪ್ಪ ಅಂದ್ರೆ ಧೋರಣೆ ಮಾಡಿದರು ಅಂತಂದು ಹೇಳಿ ನಾವು ಈ ಪೋಸ್ಟ್ ಕೊಲೊನಿಯಲ್ ರೈಟರ್ಸ ಬರೆಯಕತ್ತರಿ. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ. ದ ಆಥರ್ಸ್ ನೋಟ್ ದ್ಯಾಟ್ ಮೆನಿ ಪೋಸ್ಟ್ ಕೊಲೊನಿಯಲ್ ರೈಟರ್ಸ್ ಆರ್ ಕನ್ಸರ್ನ್ಡ್ ವಿತ್ reclaiming their cultural heritage, which was often devalued or erased by colonial powers. So authors ಮೋಸ್ಟ್ ಪ್ರಾಬಬಲಿ ಪೋಸ್ಟ್ ಕೊಲೊನಿಯಲ್ ಆಥರ್ಸ್ ಏನು ಮಾಡ್ತಿದ್ರಪ್ಪ ಅಂತಂದ್ರೆ, ಈ ಕೊಲೊನೈಸರ್ಸ ಹೆಂಗೆ ನಮ್ಮ ಒಂದು ಕಲ್ಚರನ್ನ ಮತ್ತು ಈ ನಮ್ಮ ಹೆರಿಟೇಜ್, ಕಲ್ಚರಲ್ ಮತ್ತು ಹೆರಿಟೇಜನ್ನು ಹೆಂಗೆ ಡಿಗ್ರೇಡ್ ಮಾಡ್ತಿದ್ರು, ಅಂದರೆ ವ್ಯಾಲ್ಯೂ ಇಲ್ದಿದ್ದು ಅದ ಒಂದು ಕೆಳಮಟ್ಟದ್ದು ಅನ್ನೋದು ಹೇಳ್ತಿದ್ರು ಅನ್ನೋದ್ರ ಬಗ್ಗೆ ತೋರಿಸ್ಕೊಟ್ರು. ಬೈ ರೀಇಂಟರ್ಪ್ರಿಟಿಂಗ್ ಹಿಸ್ಟ್ರಿ ಆ್ಯಂಡ್ ರಿವೈವಿಂಗ್ ಇಂಡಿಜಿನಿಯಸ್ ಕಲ್ಚರಲ್ ಪ್ರಾಕ್ಟಿಸಸ್, these writers challenge the colonial writers that depicted colonized people as backward or primitive. ಸೊ ನೋಡ್ರಿ, ಅವರ ಒಂದು ಗೂಟ ಅವರಿಗೆ ಬಡ್ದಂಗೆ ಆಯ್ತದ. ಏನಪ್ಪ ಅಂತಂದ್ರೆ ನಮ್ಗೆ ಇಂಗ್ಲೀಷ್ ಇಂಟ್ರೊಡಕ್ಷನ್ ಕೊಟ್ಟರು, ಇಂಗ್ಲೀಷ್ ಕಲಿಸಿದ್ರು, ಎಲ್ಲ ಆಯಿತು. ನಾವೇನು ಮಾಡಕತ್ವಿ, ನಮ್ಮ ಒಂದು ಕಲ್ಚರ್ನ ಭಾರಿ ಐತೆ ಅಂತ ಹೇಳಿ ಹಿಸ್ಟ್ರಿ ಮತ್ತು ಹಿಸ್ಟ್ರಿನ ಇಟ್ಕೊಂಡು ನಾವೇನು ಮಾಡಕತ್ತಿ ಅವ್ರ ವಿರುದ್ಧ ಬರಕತ್ತು. ಆಮೇಲೆ ಮತ್ತೊಂದು ಏನಪ್ಪ ಅಂತಂದ್ರೆ ನಾವು ಚಾಲೆಂಜ್ ಮಾಡಕತ್ವಿ, ಏನಂತಂದು ಹೇಳಿ ನಿಮ್ಮ ಒಂದು ಏನು ಕಲ್ಚರ್ ಐತಲ್ಲ ಅದು ನಮ್ಗಿಂತ ಕೆಳಮಟ್ಟದ ಐತೆ ಅಂತ ಹೇಳಕತ್ವಿ. ಈಗ ನೋಡ್ರಿ, ಬ್ರಿಟಿಷರ್ದು ಏನು ರೀ, ಈಗ ಆಂಗ್ಲೋ ಸಿಕ್ಸೋನ್ ಏಜ್ ಲಿಟ್ರೇಚರ್ ಸ್ಟೂಡೆಂಟ್ಸ್ ನಿಮ್ಗೆ ಗೊತ್ತಿರ್ಬೋದು. ಆಂಗ್ಲೋ ಸಿಕ್ಸೋನ್ ಏಜಿಂದ ಇವ್ರು ಏನು ಮಾಡಕತ್ರಪ್ಪ ಅಂತಂದ್ರೆ ಇಂಗ್ಲೀಷ್ ಆ ಕಡೆ ನಾರ್ಮನ್ಸ್ ಇವರ ಬಂದು ಇಂಗ್ಲೀಷ್ ಸ್ಟಾರ್ಟ್ ಮಾಡಿದ್ರು. ಓಕೆ, ಇಂಗ್ಲೀಷ್ ಲ್ಯಾಂಗ್ವೇಜ್ ಅವಾಗ ಬಂತು. ಅವ್ರು ಇನ್ನೂ ಬಾರ್ಬರಿಕ್ಸ್ ಇದ್ರ. ಅಟ್ ದ್ಯಾಟ್ ಟೈಮ್ ವಿ ಹ್ಯಾಡ್ ಸೋ ಮೆನಿ ಗ್ರೇಟ್ ಎಪಿಕ್ಸ್. ಓಕೆ, ರಾಮಾಯಣ ಮಹಾಭಾರತ ಎಷ್ಟೋ ವರ್ಷಗಳ ಹಿಂದೆ, ಎಷ್ಟೋ ಸಾವಿರಾರು ವರ್ಷಗಳ ಹಿಂದೆ ಬಂದಾವು. ಅಂಥ ಒಂದು ಕಲ್ಚರನ್ನು ಅವ್ರು ಏನು ಹೇಳಕತ್ರಪ್ಪ ಅಂತಂದ್ರೆ ಕೆಳಮಟ್ಟದ್ದು, ಗುಣ ಸರಿ ಇಲ್ಲ, ಗುಣಮಟ್ಟ ಕಮ್ಮಿ ಐತಿ, ಕಲ್ಚರ್ ಇಲ್ಲ, ವ್ಯವಸ್ಥೆ ಸರಿ ಇಲ್ಲ ಅಂತಂದು ಹೇಳಕತ್ರು. ಬಟ್ ದ ರಿಯಾಲಿಟಿ ಈಸ್ ನಮ್ಮ ಕಡೆ ಅವೆಲ್ಲ ಇವ್ರಿಗಿಂತ ಮುಂಚೆನೇ ಇದ್ವಿ, ಮತ್ತು ನಾವು ಜಾಸ್ತಿ ನಾಗರಿಕರು ಇದ್ವಿ ಇವ್ರಿಗಿಂತನೂ. ಓಕೆ, ವಿ ಆರ್ ಆಲ್ ವೆರಿ ವೆಲ್ ಸಿವಿಲೈಸ್ಡ್ ಬಿಫೋರ್ ದೀಸ್ ಬ್ಲಡಿ ಬ್ರಿಟಿಷರ್ಸ್. ಓಕೆ, ಇವ್ರಿಗಿಂತನೂ ಜಾಸ್ತಿ ನಾವು ಇದ್ವಿ ಅಂತಂದು ಹೇಳಿ. ನೆಕ್ಸ್ಟ್ ನೋಡಿ, ದ ರಿಜೆಕ್ಷನ್ ಆಫ್ ದ ಕ್ಯಾನನ್. ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದ್ರೆ ಕ್ಯಾನನ್, ಇದೊಂದು ಪಾಯಿಂಟ್ ನೆನ್ಪಿಟ್ಕೊರಿ, ಲಿಟರರಿ ಟರ್ಮ್. ಕ್ಯಾನನ್ ಅಂದ್ರೆ ಈ ಹೈ ಕ್ವಾಲಿಟಿ ಆಗಿರ್ಬೋದು, ಒಂದು ಟೆಕ್ಸ್ಟ್ ಇರೋಲ್ಲ ಹೈ ಕ್ವಾಲಿಟಿ ಟೆಕ್ಸ್ಟ್, ಅಥವಾ ವುಮೆನ್ಸ್ ಇನ್ಕ್ಲೂಡ್ ಮಾಡಿರಲಿಲ್ಲ, ಹೈ ಕ್ವಾಲಿಟಿ ಟೆಕ್ಸ್ಟ್ನ ಏನಪ್ಪ ಅಂತಂದ್ರೆ ಒಂದು ಕ್ಯಾಟಗರಿ ಮಾಡಿದರು. ಆ ಒಂದು ಹೈ ಕ್ವಾಲಿಟಿ ಟೆಕ್ಸ್ಟ್ನ ಅಷ್ಟು ಸಪೋರ್ಟ್ ಮಾಡ್ಬೇಕಂತ ಹೇಳಿ ಇತ್ತು, ಅದನ್ನು ರಿಜೆಕ್ಟ್ ಮಾಡಿದ್ವಿ ಯಾರು ಅಂತಂದು ಹೇಳಿ ಅದು ನೋಡ್ರಿ. The key argument in the introduction is the rejection of traditional English literary canon, which had long been upheld as a standard for great literature. Yes, canon ಅಂದರೆ ಏನ್ರಿ, ಗ್ರೇಟ್ ಲಿಟ್ರೇಚರ್, ಅಗದಿ ಭಾರಿ ಸಾಹಿತ್ಯ. ಅವ್ರೊಳಗೆ ಕ್ಲಾಸಿಕ್ಸ್ ಅಂತ ನೋಡ್ರಿ ನಾವು. ಈಗ ಕ್ಯಾನನ್ ಅಂದರೆ ಅವ್ರ ಪ್ರಕಾರ ಏನು, ಗ್ರೀಕ್ ಕ್ಲಾಸಿಕ್ ಆಗಿರ್ಬೋದು, ಲ್ಯಾಟಿನ್ ಕ್ಲಾಸಿಕ್ ಆಗಿರ್ಬೋದು, ಆಮೇಲೆ ಇವ್ರದೇ ಆದಂಥ ಕ್ಲಾಸಿಕ್ಸ್ ಅಂದ್ರೆ ಏನು, ಅಗದಿ ಭಾರಿ ಬುಕ್ಸ್, ಹಳಿ ಪುರಾತನ ಬುಕ್ಸ್ ಅವ್ರ ಪ್ರಕಾರ ಕ್ಯಾನನ್ ಅಂದಂಗೆ. ಓಕೆ, ಗ್ರೇಟ್ ಬುಕ್ಸ್. ಸೊ ಇದನ್ನು ಪೋಸ್ಟ್ ಕೊಲೊನಿಯಲ್ ರೈಟರ್ಸ್ ಏನು ಮಾಡಕತ್ರಪ್ಪ ಅಂತಂದ್ರೆ ರಿಜೆಕ್ಟ್ ಮಾಡಕತ್ರಿ. ನೋಡ್ರಿ, ದ ಆಥರ್ಸ್ ಅಸರ್ಟ್ ದ್ಯಾಟ್ ಪೋಸ್ಟ್ ಕೊಲೊನಿಯಲ್ ರೈಟರ್ಸ್ ಚಾಲೆಂಜ್ ದ ಡಾಮಿನೆನ್ಸ್ ಆಫ್ ಕ್ಯಾನನ್ ಬೈ ಪ್ರೊಡ್ಯೂಸಿಂಗ್ ವರ್ಕ್ಸ್ ದ್ಯಾಟ್ ರಿಫ್ಲೆಕ್ಟ್ ದ ಡೈವರ್ಸ್ ಎಕ್ಸ್ಪೀರಿಯನ್ಸಸ್ ಆಫ್ ಕೊಲೊನೈಸ್ಡ್ ಪೀಪಲ್ which had been marginalized or excluded from mainstream literary discourse. ಸೊ ಪೋಸ್ಟ್ ಕೊಲೊನಿಯಲ್ ರೈಟರ್ಸ್ ಏನು ಮಾಡಕತ್ರಪ್ಪ ಅಂತಂದ್ರೆ ಚಾಲೆಂಜ್ ಮಾಡಕತ್ರು, ನೀವು ಬರೇ ನಿಮ್ಮದೇ ಆದಂಥ ಒಂದು ಬುಕ್ಸ್ ಡಾಮಿನೆನ್ಸ್ ತೋರ್ಸೋದ್ರಿ, ನಮ್ಮ ಬುಕ್ಸ್ನು ನಿಮ್ಗಿಂತ ವ್ಯಾಲ್ಯೂಬಲ್ ಇದಾವೆ ಅಂತಂದು ಹೇಳಕತ್ವಿ. ಆಮೇಲೆ ನಮ್ಮ ಬುಕ್ಸ್ನ ಏನು ಮಾಡ್ರಿ ನೀವು ಮಾರ್ಜಿನಲೈಸ್ ಅಂದ್ರೆ ಏನು ರೀ, ಮಾರ್ಜಿನ್ ಅಂದ್ರೆ ಸೈಡ್ ಹೇಳಕತ್ರಿ, ನೀವು ನಿಮ್ಮದನ್ನ ಗ್ರೇಟ್ ಅನ್ನಕತ್ರಿ ಅಂತ ಹೇಳಕತ್ರಿ. ನೋಡ್ರಿ, ಮಾರ್ಜಿನಲೈಸ್ಡ್ ಆರ್ ಎಕ್ಸ್ಕ್ಲೂಡೆಡ್ ಫ್ರಾಮ್ ಮೇನ್ ಸ್ಟ್ರೀಮ್ ಲಿಟ್ರರಿ ಡಿಸ್ಕೋರ್ಸ್. Okay, next point nodri. This process of challenging and subverting the canon involves a critique of the Eurocentric worldview that often permeates colonial texts. Post-colonial writers expose the basis and assumptions embodied in works by British authors, revealing how these texts often reinforced colonial ideologies. ಸೊ ಈ ಪರ್ಟಿಕ್ಯುಲರ್ ವರ್ಕ್ಸ್ ರೈಟರ್ಸ್ ಏನು ಮಾಡಕತ್ರಪ್ಪ ಅಂತಂದ್ರೆ, ಸ್ಪೆಷಲಿ ಈ ಕ್ಲಾಸಿಕ್ಸ್ ಏನದಾವ ಅಥವಾ ಕ್ಯಾನನ್ ಏನದಾವಲ್ರಿ, ಕ್ಯಾನನ್ ವರ್ಕ್ಸ್ ಅದಲ್ಲ, ಗ್ರೇಟ್ ಲಿಟ್ರೇಚರ್ ಏನು ಕರೀತಾರಲ್ಲ, ಅವೆಲ್ಲ ಹೆಂಗಿದ್ದು ರೀ, ಯುರೋಸೆಂಟ್ರಿಕ್ ಅಂದ್ರೆ ಬರೀ ಯುರೋಪಿಯನ್ ದೇಶಗಳ ಬಗ್ಗೆ ಅಷ್ಟೇ ಇದ್ದು ಅದು ನಮ್ಮ ದೇಶಗಳ ಬಗ್ಗೆ ಇಲ್ಲ ಅಂತಂದು ಹೇಳಿ ಪೋಸ್ಟ್ ಕೊಲೊನಿಯಲ್ ರೈಟರ್ಸ್ ಏನು ಮಾಡಕತ್ರಪ್ಪ, ಅವ್ರನ್ನ ರಿಜೆಕ್ಟ್ ಮಾಡಕತ್ರು. ಅಂದ್ರೆ ನಿಮ್ಮಕ್ಕಿಂತನೂ ನಮ್ದು ಭಾರಿ ಅಂತಂದು ಹೇಳಿ ನಮ್ಮದೊಂದು ತಲೆಯಾಗ ಕೂತ್ಬಿಟ್ಟಿತ್ತು. ಈಗ ಅದು ಟ್ರೂನೂ ಐತಿ.
ಸೊ ಅದ ಒಂದು ಪಾಯಿಂಟ್ ಆಫ್ ವ್ಯೂನ ಒಳಗೆ ನಾವು ಮುಂದೆ ಹೊಂಟಿದ್ರು ಅವರು. ಆ್ಯಂಡ್ ದೇ ರಿಜೆಕ್ಟೆಡ್ ದ ಕ್ಯಾನನ್. ಕ್ಯಾನನ್ ಅಂದರೆ ಏನು? ಗ್ರೇಟ್ ಲಿಟ್ರೇಚರ್. ನೆನಪಿಟ್ಟುಕೋರಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ನೆಕ್ಸ್ಟ್ ನೋಡ್ರಿ, by British authors revealing how these texts often reinforced colonial ideologies. ಸೊ ಇವೇನು ಮಾಡ್ತಿದ್ವು ಅಂತಂದ್ರೆ ಬರೀ ಕೊಲೋನಿಯಲ್ ಐಡಿಯಾಸನ್ನ ಕೊಡ್ತಾವ ಅಂತಂದು ಹೇಳತ್ತಿದ್ರು. ಎಸ್, ನೆಕ್ಸ್ಟ್ ನೋಡ್ರಿ ಪಾಯಿಂಟ್, ಹೈಬ್ರಿಡಿಟಿ ಆ್ಯಂಡ್ ಸಿಂಟ್ರಿಸಿಸಮ್. ಓಕೆ, the introduction also discusses the concept of hybridity, which is central to post-colonial theory. Hybridity refers to the blending of different cultural elements, often resulting from the encounter between colonizers and colonized people. Post-colonial writers frequently explore the hybrid nature of their identities, culture, and language, reflecting the complex realities of post-colonial society. Yes, ಇನ್ನೊಂದು ಏನಪ್ಪ ಅಂತಂದ್ರೆ ಪಾಯಿಂಟ್ ಇಲ್ಲಿ, ದ ಇಂಟ್ರೊಡಕ್ಷನ್ ಆಲ್ಸೋ ಡಿಸ್ಕಸ್ ದ ಕಾನ್ಸೆಪ್ಟ್ ಆಫ್ ಹೈಬ್ರಿಡಿಟಿ. ನಮ್ಮಲ್ಲಿ ಏನಪ್ಪ ಅಂದ್ರೆ ಒಂದು ಹೈಬ್ರಿಡಿ ಡೆವಲಪ್ಮೆಂಟ್ ಆಗಿಬಿಡ್ತು. ಹೈಬ್ರಿಡಿಟಿ ಅಂದ್ರೆ ಏನ್ರಿ? ಮಿಕ್ಸ್ಚರ್. ಓಕೆ, ನಮ್ಮಲ್ಲಿ ನಾವೇನು ಮಾಡಕತ್ವಿ, ಕೊಲೋನಿಯಲ್ ಕಲ್ಚರ್ ಆಗಿರ್ಬೋದು, ಆಮೇಲೆ ನಮ್ಮ ಒಂದು ಕಲ್ಚರ್, ಎರಡೂ ಕಲ್ಚರ್ನ ನಾವೇನು ಮಾಡಕತ್ವಿ, ಬ್ಲೆಂಡ್ ಮಾಡಕತ್ತು. ಬ್ಲೆಂಡ್ ಅಂದ್ರೆ ಏನ್ರಿ? ಈಗ ನೋಡ್ರಿ, ಮನುಷ್ಯ ಎಷ್ಟು ಅಂತ ಹೇಳಿ ನಮ್ಮದ ಕಲ್ಚರ್, ಈಗ ಬೇರೆದವ್ರು ನಮ್ಮಲ್ಲಿ ಬಂದಿದ್ದಾರಪ್ಪ ಅನ್ಕೋರಿ. ಅಥವಾ ಇನ್ನೂ ಒಂದು ಸಿಂಪಲ್ ಎಕ್ಸಾಂಪಲ್, ನಾವೆಲ್ಲೋ ಈ ಊರು ಬಿಟ್ಟು ಬೇರೆ ಊರಿಗೆ ಹೋದು ಅನ್ಕೋರಿ, ಅವ್ರು ಒಂದು ಏನೋ ಒಂದು ಪದ್ಧತಿ ಇದೆಯಾ, ಆ ಪದ್ಧತಿನ ನಾವು ಫಾಲೋ ಮಾಡ್ಲಿಪ್ಪ ಅಂದ್ರೆ ನಾವೇ ಡಿಫ್ರೆಂಟ್ ಅನ್ಸ್ಬಿಡ್ತೇವೆ. ಸ್ಲೋಲಿ ಏನು ಮಾಡಕತ್ ಬಿಡ್ತೇವಪ್ಪ ಅಂತಂದ್ರೆ, ನಾವು ನಮ್ಮ ಪದ್ಧತಿನೂ ಫಾಲೋ ಮಾಡ್ತೇವೆ ಮತ್ತು ಅವ್ರ ಪದ್ಧತಿನೂ ಫಾಲೋ ಮಾಡ್ತೇವೆ. ಈ ಕೇಸ್ ಒಳಗೆ ಇಂಡಿಯಾ ಒಳಗೆ ಹೆಂಗತ್ತಪ್ಪ, ಇಂಡಿಯಾ ಆಗಿರಲಿ ಬೇರೆ ಒಂದು ಕಂಟ್ರೀಸ್, ಕೊಲೊನೈಸ್ ಕಂಟ್ರೀಸ್ ಏನು ಮಾಡಕೋತಪ್ಪ ಅಂತಂದ್ರೆ ಮಿಕ್ಸ್ಚರ್ ಹಾಕತ್ರಿ. ಇಲ್ಲಿ ಹೈಬ್ರಿಡಿಟಿ ಅಂತಾರೆ. ಅದಕ್ಕೆ ನೆನ್ಪಿಡ್ಕೋರಿ, ಹೈಬ್ರಿಡಿಟಿ ಈಸ್ ಆಲ್ಸೋ ಪೋಸ್ಟ್ ಕೊಲೋನಿಯಲ್ ಟರ್ಮ್. ಸೊ ಹೈಬ್ರಿಡಿಟಿ ಅಂದ್ರೆ ಮಿಕ್ಸ್ಚರ್ ಆಫ್ ಕಲ್ಚರ್ ಆಗಿರ್ಬೋದು, ಲ್ಯಾಂಗ್ವೇಜ್ ಆಗಿರ್ಬೋದು, ಮಿಕ್ಸ್ ಆಗತ್ತಂತಲೇ ನೋಡ್ರಿ. ಪೋಸ್ಟ್ ಕೊಲೋನಿಯಲ್ ರೈಟರ್ಸ್ ಫ್ರೀಕ್ವೆಂಟ್ಲಿ ಎಕ್ಸ್ಪ್ಲೋರ್ ದ ಹೈಬ್ರಿಡಿಟಿ ನೇಚರ್ ಆಫ್ ದೇರ್ ಐಡೆಂಟಿಟೀಸ್, ಕಲ್ಚರ್ ಆ್ಯಂಡ್ ಲ್ಯಾಂಗ್ವೇಜ್, ರಿಫ್ಲೆಕ್ಟ್ ಇನ್ ದ ಕಾಂಪ್ಲೆಕ್ಸ್ ರಿಯಾಲಿಟೀಸ್ ಆಫ್ ಪೋಸ್ಟ್ ಕೊಲೋನಿಯಲ್ ಸೊಸೈಟೀಸ್. ಸೊ ಪೋಸ್ಟ್ ಕೊಲೋನಿಯಲ್ ಸೊಸೈಟಿ ಒಳಗೆ ಒಂಥರ ನಾವು ನಮ್ಗೆ ಕನ್ಫ್ಯೂಷನ್ ಆಗಿಬಿಡ್ತು. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ನಾವೊಂದು ಕಾಲೇಜಿಗೆ ಎಲ್ಲೋ ಒಂದು ಕಡೆ ಕಲಿಸ್ತಾನೆ ಅನ್ಕೋರಿ, ಕಲ್ಸಕ್ಕೆ ಹೋದ್ರೆ ನಾ ಅಕಸ್ಮಾತ್ ಪಂಚೆ ಮತ್ತು ಈ ಒಂದು ಶರ್ಟ್ ಹಾಕೊಂಡು ಅಥವಾ ಕುರ್ತಾ ಹಾಕೊಂಡು ಹೋದ್ನಪ್ಪ ಅಂತಂದ್ರೆ ಪ್ರಿನ್ಸಿಪಲ್ ವಿಲ್ ನಾಟ್ ಅಲಾವ್ ಮೀ. ಯಾಕೆ? ಇಟ್ ಈಸ್ ಅ ರೂಲ್ ಮೇಡ್ ಬೈ ದ ಬ್ರಿಟಿಷರ್. ಆಮೇಲೆ ನಾವು ಅದನ್ನೇನು ಅನ್ಕೊಂಡೇವೆ, ಸ್ಟ್ಯಾಂಡರ್ಡ್ ಅನ್ಕೊಂಡ್ಬಿಟ್ಟೇವೆ. ನೀ ಏನು ಹಿಂಗೆ ಬಂದು, ಕಾಮನ್ ಸೆನ್ಸ್ ಐತಿಲ್ಲೋ, ನೀ ಏನು ಇಂಥ ಲುಕ್ ಐತಿ ಅಂತ ಹೇಳಿ ಅಂದ್ಬಿಡ್ತಾರೆ. ಈಗ ನಾವು ನಮ್ಮ ಕಲ್ಚರ್ನ ಫಾಲೋ ಮಾಡೋಕೆ ನಮ್ಗೆ ಫ್ರೀಡಮ್ ಇಲ್ಲ. ನಾವೇನು ಮಾಡ್ತೀವಿ, ಬ್ರಿಟಿಷರ್ ಕಲ್ಚರ್ನ ಕಣ್ಮುಚ್ಚಿ ಫಾಲೋ ಮಾಡಿಬಿಡ್ತೀವಿ. ಈಗಿನ ಮಾಡರ್ನ್ ಹುಡುಗರಿಗೆ ಅಥವಾ ಹುಡುಗರಿಗೆ ಅಥವಾ ನಾನು ಹಿಡ್ಕೊಂಡ್ರೆ ಹೇಳ್ತೀನಿ, ನಾವು ಹೆಂಗದಪ್ಪ ಅಂತಂದ್ರೆ ವಿ ಫಾಲೋ ವೆಸ್ಟರ್ನ್ ಕಲ್ಚರ್. ನಮಗೆ ಅದಂದ್ರೆ ಭಾರಿ ಅನ್ಸ್ಬಿಡೋದು, ಭಾರಿ ಶ್ರೇಷ್ಠ ಅದು. ಆಮೇಲೆ ನಮ್ಮ ಕಲ್ಚರ್ ಏನಾಗಿತ್ತಲ್ಲ, ನಾವು ಕುರ್ತಾ ಅಥವಾ ಪೈಜಾಮ ನಮ್ಮೂ ಇದಾವಲ್ರಿ, ಅದನ್ನು ನಾವೇನು ಹಾಕೋತೀವಿ, ಯಾವಾಗ ಹಾಕೋಬೇಕು, ಬರೀ ನಮ್ಮ ಒಂದು ಸ್ಪೆಷಲಿ ಯಾವ್ಯಾವ ಹಬ್ಬಗಳು ಬಂದು ಅಂದ್ರೆ ಅವಾಗಷ್ಟು ಹಾಕೋತೀವಿ. ಅವಾಗೂ ಹಾಕೊಂಡುಪ್ಪ ಅಂತಂದ್ರೆ ಬರೀ ಭಾಳ ಅಂದ್ರೆ 1 ದಿನ 2 ತಾಸು ಅಷ್ಟೇ. ಸೊ ಇಷ್ಟರ ಮಟ್ಟಿಗೆ ಏನಪ್ಪ ಅಂತಂದ್ರೆ ಈ ಒಂದು ಹೈಬ್ರಿಡಿಟಿ ನಮ್ಮ ಮನಸ್ಸಿನೊಳಗೆ ಬೆದ್ಬಿಟ್ಟೈತಿ. ಅದನ್ನು ಬರೆದಿದ್ದಾರಲ್ಲಿ ಪೋಸ್ಟ್ ಕೊಲೋನಿಯಲ್ ರೈಟರ್ಸ್. ನಿಮಗೊಂದು ಎಕ್ಸಾಂಪಲ್ ಕೊಟ್ಟು ಹೇಳೀನಿ. ಐ ಹೋಪ್ ಯು ಅಂಡರ್ಸ್ಟುಡ್ ಇಟ್. ನೆಕ್ಸ್ಟ್ ನೋಡ್ರಿ, ದ ಹೈಬ್ರಿಡಿಟಿ ಈಸ್ ಎವಿಡೆಂಟ್ ಇನ್ ದ ವೇ ಪೋಸ್ಟ್ ಕೊಲೋನಿಯಲ್ ಲಿಟ್ರೇಚರ್ ಕಂಬೈನ್ ವೆಸ್ಟರ್ನ್ ಲಿಟರರಿ ಫಾರ್ಮ್ಸ್ such as a novel or a sonnet with indigenous narrative traditions, oral storytelling, and non-Western cultural motifs. The result is a rich and diverse body of literature that defies easy categorization. ಸೊ ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ ವಿ ಫಾಲೋಡ್ ದೀಸ್ ಬ್ರಿಟಿಷರ್ಸ್. ಆಮೇಲೆ ಅವ್ರನ್ನ ಫಾಲೋ ಮಾಡಿದ ಕೂಡಲೇ ಫಾಲೋ ಅಲ್ಲ, ಒಂದು ಸ್ವಲ್ಪ ಮಿಕ್ಸ್ಚರ್ ಆಯಿತು. ಅದರಿಂದ ಏನಾಗತ್ತಪ್ಪ ಅಂದ್ರೆ ಒಂದು ಬೇರೆ ರೀತಿಯಾದಂಥ ಒಂದು ಲಿಟ್ರೇಚರ ಫಾರ್ಮ್ ಆಗಿಬಿಟ್ಟಿತ್ತು. ಈಗ ಈ ಹೈಬ್ರಿಡಿಟಿ ಒಂದು ಮೇಲೆ ಎಕ್ಸಾಂಪಲ್ ಹೇಳಬೇಕಪ್ಪ ಅಂತಂದ್ರೆ ಗುಡ್ ಬೈ ಪಾರ್ಟಿ ಟು ಮಿಸ್ ಪುಷ್ಪಾ TS ಒಳಗೆ ನೋಡಿದ್ರೆ ನೀವು. ಓಕೆ, ನಿಜಾಮ್ ಇಜಿಕಿಲ್ ಬರೆದಿದ್ದು. ಸೊ ಇಜಿಕಿಲ್ ಯಾವ ರೀತಿ ಒಂದು ಬರ್ದಾರಪ್ಪ ಅಂತಂದ್ರೆ ಒಂದು ಇಂಡಿಯನ್ ಇಂಗ್ಲೀಷ್ ಆಕ್ಸೆಂಟನ್ನು ಯೂಸ್ ಮಾಡಿದಾರಲ್ಲಿ. ಡೈಲೆಕ್ಟ್ ಅಂದ್ರೆ ಭಾಷೆಯ ಸೊಗಡು ಇಂಡಿಯಾದ ಇದ್ರೊಳಗೆ ಹೆಂಗೆ ಮಾತಾಡ್ತಾರೆ ಇಂಡಿಯನ್ಸ್ ಇಂಗ್ಲೀಷ್ ಅನ್ನೋದ್ರ ಬಗ್ಗೆ ಅವರು ಅಲ್ಲಿ ಹೇಳಿದ್ದಾರೆ ಆ ಒಂದು ಟೆಕ್ಸ್ಟ್ ಒಳಗೆ. ಸೊ ಇದೇ ಒಂದು ಹೈಬ್ರಿಡಿಟಿ, ಅದ್ರ ಬಗ್ಗೆ ನಾವು ಬರಿತೀವಿ, ನಮ್ಮ ಮಿಕ್ಸ್ಚರ್ ಆಫ್ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತೀವಿ. ಸೊ ದೀಸ್ ಆರ್ ಆಲ್ ದ ಇಫೆಕ್ಟ್ಸ್ ಆಫ್ ಪೋಸ್ಟ್ ಕೊಲೋನಿಯಲಿಸಮ್. ಅದನ್ನು ಪೋಸ್ಟ್ ಕೊಲೋನಿಯಲ್ ರೈಟರ್ಸ್ ಏನು ಮಾಡ್ತಾರಪ್ಪ ಅದನ್ನು ತಮ್ಮ ಟೆಕ್ಸ್ಟ್ ಒಳಗೆ ಬರೀತಾರೆ. ಇಲ್ಲಿ ಈ ರೈಟರ್ಸ್ ಯಾರು, ಬಿಲ್ ಆಶ್ಕ್ರಾಫ್ಟ್ ಅವರು ದ ಎಂಪೈರ್ ರೈಟ್ಸ್ ಬೈಕ್ ಒಳಗೆ ಡೀಟೇಲ್ ಆಗಿ ಬರ್ದಾರ. ಅದನ್ನು ನೀವು ಇಂಟ್ರೊಡಕ್ಷನ್ ಒಳಗೆ ಕರೆಯತ್ತೀರಿ. ಐ ಹೋಪ್ ಯು ಆರ್ ಗೆಟಿಂಗ್ ಇಟ್. ಎಸ್, ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಐ ಹೋಪ್ ಯು ಆರ್ ಗೆಟಿಂಗ್ ಇಟ್. ಆ್ಯಂಡ್ ಇಲ್ಲಿವರೆಗೂ ನಿಮಗೆ ಹೇಳಿ ತಿಳಿತಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ದ ವಿಡಿಯೋ.
A significant theme introduced by the authors is the notion of decolonizing the mind, a concept that draws on the work of Ngugi wa Thiong'o's Kenya writers and critic. Decolonization in this context refers not only to the political liberation of formerly colonized countries, but also to the intellectual and psychological liberation from colonial ways of ಥಿಂಕಿಂಗ್. ಸೊ ನಮ್ಮ ಒಂದು ಥಿಂಕಿಂಗ್ ವಿಚಾರಗಳು ಡಿಕೊಲೊನೈಸಿಂಗ್ ಅಂದ್ರೆ ಮೈಂಡ್ ಅಂದರೆ ಏನು, ಇಲ್ಲಿ ಎನ್ಗುಗಿ ವಾ ಥಿಯಾಂಗ್ ಅವರು ಒಂದು ಎಸ್ಸೆ ಬರ್ದಾರೆ. ಆ ಎಸ್ಸೆ ಒಳಗೆ ಅವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ ನಾವು ಏನು ಮಾಡಬೇಕು, ಕಂಪ್ಲೀಟಾಗಿ ನಮ್ಮ ಒಂದು ಮೈಂಡ್ ಸೆಟ್ಗಳು ಹೆಂಗಾಗ್ಯದ ಕೊಲೊನೈಸ್ ಆಗಿಬಿಟ್ಟವರು. ನಾವೆಲ್ಲನೂ ಈ ಬ್ರಿಟಿಷರ್ ಒಂದು ಏನಪ್ಪ ಅಂತಂದ್ರೆ ಕೈ ಮುಷ್ಟಿಯೊಳಗೆ ಬಂದುಬಿಟ್ಟೇವಿ ಅಥವಾ ಅವರು ಕಂಟ್ರೋಲ್ ಹೋಗಿದ್ದೇವೆ, ಅಥವಾ ನಮ್ಮ ಥಿಂಕಿಂಗ್ ಎಲ್ಲ ಬ್ರಿಟಿಷರ್ಸ್ ಗತಿಗೆ ಆಗಿಬಿಟ್ಟೈತಿ ಬಿಕಾಸ್ ಆಫ್ ದಿ ಇಂಗ್ಲೀಷ್ ಎಜುಕೇಷನ್. ಓಕೆ, ಈ ಒಂದು ಕಾನ್ಸೆಪ್ಟಿಂದ ನಾವು ಹೊರಗೆ ಬರಬೇಕಂತ ಹೇಳಿ ಎಂಗೋಗಿ ವಾ ಥಿಯಾಂಗ್ ಅವ್ರು ಹೇಳ್ತಾರೆ. ಓಕೆ, ಡಿಕೊಲೊನೈಸೇಷನ್ ಅಂತಾರೆ ಅದಕ್ಕೆ. ಕೊಲೊನೈಸೇಷನ್, ಡಿಕೊಲೊನೈಸೇಷನ್ ಆಫ್ ದ ಮೈಂಡ್. ಎಸ್, ನಮ್ಮ ಮೈಂಡ್ಗಳು ಏನು ಚೇಂಜ್ ಆಗಿದಾವಲ್ಲ, ಈಗ ಇದೇ ಪ್ರಿನ್ಸಿಪಲ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಿಮ್ಗೆ. ಅಥವಾ ನೀವೇ ನೋಡ್ರಿ, ನೀವು ಅಕಸ್ಮಾತ್ ಒಂದು ನಾರ್ಮಲಿ ನಮ್ಮ ಇಂಡಿಯನ್ ಅಟೈರ್ ಡ್ರೆಸ್ ಹಾಕೊಂಡು ಹೋಗಿ ನಿಂತ್ರಿಪ್ಪ ಅಂತಂದ್ರೆ ಜನ ನಿಮ್ಮನ್ನು ಒಂಥರ ಬೇರೆ ಟ್ರೀಟ್ ಮಾಡ್ತಾರೆ. ಓಕೆ, ನೋಡಿ ಹೆಂಗೆ ಅದನ್ನು ಕಲ್ಚರಲ್ಲಿ ಇವಂಗ ಸರಿಯಾಗಿ ಒಂದು ಬುದ್ಧಿ ಇಲ್ಲ, ಎಂಥ ಡ್ರೆಸ್ ಹಾಕೊಂಡ್ಬಂದ ನೋಡ್ತಾ ಅನ್ಸ್ಬಿಡ್ತೈತಿ, ಅಥವಾ ನಮ್ಮನ್ನು ಸರಿಯಾಗಿ ಯಾರೂ ಮಾತಾಡ್ಸಂಗಿಲ್ಲ, ಕೇರ್ ಮಾಡೋಂಗಿಲ್ಲ. ಸೊ ಎಷ್ಟರ ಮಟ್ಟಿಗೆ ನಮ್ಮ ಮೈಂಡ್ಸೆಟ್ಗಳೆಲ್ಲ ಈ ಬ್ರಿಟಿಷರದ್ದು ಆಗಿಬಿಟ್ಟದಪ್ಪ ಅಂತಂದ್ರೆ ನಾವು ನಮ್ಮ ಕಲ್ಚರನ್ನು ನಾವೇ ಒಂದು ಏನಪ್ಪ ಅಂತಂದ್ರೆ ಕೀಳು ಮಟ್ಟಕ್ಕೆ ನೋಡಕತ್ತಿರ್ತೀವಿ. ಓಕೆ, ಅದ ಒಂದು ಮೇನ್ ಪಾಯಿಂಟ್ ಯಾರ್ದಾಗಿತ್ತು, ಬ್ರಿಟಿಷರ್ಸ್ದಾಗಿತ್ತು. ಅದನ್ನು ಆಗಬಾರ್ದು ಅಂತ ಹೇಳಿ ಎನ್ಗುಗಿ ವಾ ಥಿಯಾಂಗ್ ಅವ್ರ ಎಕ್ಸಾಂಪಲ್ ಯಾರು ಕೊಡತ್ತಾರಲ್ಲಿ, ಬಿಲ್ ಆಶ್ಕ್ರಾಫ್ಟ್ ಅವರು ತಮ್ಮ ಒಂದು ಬುಕ್ ಒಳಗೆ ಕೊಡತ್ತಾರ. ಅದ ಏನಿಲ್ಲಿ ಡಿಕೊಲೊನೈಸಿಂಗ್ ದ ಮೈಂಡ್. ಮೈ ಡಿಯರ್ ಸ್ಟೂಡೆಂಟ್ಸ್, ನೆನಪಿಟ್ಕೋರಿ, 6th ಪಾಯಿಂಟ್ ಯಾವುದಪ್ಪ ಅಂತಂದ್ರೆ ಡಿಕೊಲೊನೈಸಿಂಗ್ ಅಂದ್ರೆ ನಮ್ಮ ಏನು ಕೊಲೊನೈಸ್ ಮೈಂಡ್ಸ್ ಅದಾವಲ್ಲ ಅದನ್ನು ಡಿಕೊಲೊನೈಸ್ ಮಾಡ್ಬೇಕಂತ ಹೇಳಿ ಹೇಳ್ತಾರೆ. ಇದನ್ನು ಹೇಳಿದ್ದು ಯಾರು ಮೊದಲಿಗೆ, ಎನ್ಗುಗಿ ವಾ ಥಿಯಾಂಗ್. ಅದನ್ನ ಈಗ ಯಾರು ಬಳಸ್ಕೊಂಡ್ರ, ಯಾರು ಯೂಸ್ ಮಾಡ್ಕೊಂಡಾರ, ಬಿಲ್ ಆಶ್ಕ್ರಾಫ್ಟ್ ತಮ್ಮ ಒಂದು ಬುಕ್ ಒಳಗೆ ಬಳಸ್ಕೊಂಡ್ರ. ಆ ಬುಕ್ ಹೆಸರೇನ್ರಿ, ದ ಎಂಪೈರ್ ರೈಟ್ಸ್ ಬ್ಯಾಕ್ ಅಂತ ಹೇಳಿ. ಐ ಹೋಪ್ ಯು ಆರ್ ಗೆಟಿಂಗ್ ಇಟ್. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಪೋಸ್ಟ್ ಕೊಲೋನಿಯಲ್ ರೈಟರ್ಸ್ aim to decolonize their societies by reclaiming their language, history and culture. This involves resisting the internalized sense of inferiority that colonial rule often instilled in colonized peoples. Literature plays a key role in this process of mental and cultural liberation. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಏನಾಗಿತ್ತಪ್ಪ ಅಂತಂದ್ರಲ್ಲಿ ಪೋಸ್ಟ್ ಕೊಲೋನಿಯಲ್ ರೈಟರ್ಸ್ ಅವರು ಡಿಕೊಲೊನೈಸ್ ಮಾಡಬೇಕು, ಸೊಸೈಟಿ ಒಳಗೆ ಸಮಾಜದೊಳಗೆ ಏನು ನಮಗೆ ಮೈಂಡ್ಸೆಟ್ ಉಳಿದು ಬಿಟ್ಟಿತ್ತಲ್ಲ ಅದನ್ನು ಚೇಂಜ್ ಮಾಡ್ಬೇಕಂತ ಹೇಳ್ತಾರೆ. ಹೆಂಗೆ ಚೇಂಜ್ ಮಾಡಬೇಕು, ನಮ್ಮ ಒಂದು ಭಾಷೆ, ನಮ್ಮ ಒಂದು ಸಂಸ್ಕೃತಿ, ನಮ್ಮ ಒಂದು ಇತಿಹಾಸದ ಮೂಲಕ ಅದನ್ನು ವಾಪಸ್ ತೊಗೋಬೇಕು. ನಾವು ಅದನ್ನೆಲ್ಲರಿಗೂ ಕಲಿಸ್ಕೊಡ್ಬೇಕು. ನಮ್ಮ ಭಾಷೆ ಎಂತ ಐತಿ, ಇತಿಹಾಸ ಎಂತ ಐತಿ, ನಮ್ಮ ಕಲ್ಚರ್ ಎಂತ ಐತೆ ಅನ್ನೋದ್ರ ತಿಳ್ಕೊಂಡು, ಸಂಸ್ಕೃತಿ ಹೆಂಗೈತೆ ಅನ್ನೋದು ಪಾಸ್ಟ್ ಒಳಗೆ ಹೆಂಗಿತ್ತು, ಓಕೆ, ಈ ಹಿಂದಕ್ಕೆ ಹೆಂಗಿತ್ತು ಅನ್ನೋದನ್ನು ತಿಳ್ಕೊಂಡು ಇನ್ನು ಮುಂದೆ ಅವ್ರಿಗೆ ಎಲ್ಲರಿಗೂ ಕಲಿಸಿ ಹಿಂಗಿರ್ಬೇಕು ನಾವು ಅಂತಂದು ಹೇಳ್ಕೊಡ್ಬೇಕಂತ ಅಂತಂದು ಹೇಳಿ ಈ ಡಿಕೊಲೊನೈಸಿಂಗ್ ದ ಮೈಂಡ್ಸ್ ಅನ್ನೋರು ಯಾರು ಎನ್ಗುಗಿ ವಾ ಥಿಯಾಂಗ್ ಹೋದಲ್ರಿ, ಈ ಮೂಲಕ ನಾವು ಚೇಂಜ್ ಮಾಡ್ಬೇಕಂತ ಹೇಳಿ ಹೇಳ್ತಾರೆ. ಎಷ್ಟು ಮಂದಿ ನಾವು ಅಳವಡಿಸ್ಕೋತೇವೋ, ಎಷ್ಟು ಮಂದಿ ಇಲ್ಲೋ ಅನ್ನೋದು ನಮಗೆ ಬಿಟ್ಟಿದ್ರಿ. ಅದು ಇನ್ನೂ ಆದರೂ ಅದ್ರ ಬಗ್ಗೆ ಯಾರೂ ವಿಚಾರ ಮಾಡತ್ತಿಲ್ಲ, ಅದನ್ನು ವಿಚಾರ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಇದೋ ಒಂದು ಸೈಡ್ ರಿಯಾಲಿಟಿ ರೀ. ಓಕೆ, ವಿ ಮಸ್ಟ್ ಆಲ್ ಚೇಂಜ್, ವಿ ಮಸ್ಟ್ ಕಂಪ್ಲೀಟ್ಲಿ ಡಿಕೊಲೊನೈಸ್ ಫ್ರಾಮ್ the mindset that these colonized peoples have given us. Okay, next point nodri, literature plays a key role in this process of mental and cultural liberation. So sahitya ಏನಪ್ಪ ಅಂತಂದ್ರೆ literature ಏನು, ಸಾಹಿತ್ಯ that plays a very important role in this particular process of decolonizing the mind. next point nodri, 7ನೇ ಪಾಯಿಂಟ್. ಈ ವಿಡಿಯೋ ಭಾಳಷ್ಟು ದೊಡ್ಡದಾಗಿತ್ತು ಅಂದ್ಕೊಂಡೇನಿ. ಐ ಹೋಪ್ ಸ್ಕಿಪ್ ಮಾಡೋಲ್ಲ, ಸಾವಕಾಶ ಸಮಾಧಾನ ಸ್ವಲ್ಪ ನೋಡ್ರಿ. The role of the reader. The introduction also addresses the role of the reader in post-colonial literature. The authors argue that post-colonial texts often demand an active and engaged reader who is willing to confront the complexity of colonial experiences. Post-colonial writers frequently challenge readers to reconsider their assumption about race, culture and history. So ಓದುಗನಿಗೆ ಒಂದು ಸಲಹೆ ಏನು ಕೊಡ್ತಾರಪ್ಪ ಅಂತಂದ್ರೆ ಇಲ್ಲಿ ಅಂದರೆ ನಮಗೆಲ್ಲರಿಗೂ ಒಂದು ರೋಲ್ ಕೊಟ್ಟರು. ಅವರು ಏನಪ್ಪ ಅಂತಂದ್ರೆ ಬರೀ ಬ್ರಿಟಿಷ್ ಬುಕ್ಸ್ ಆಗಿರ್ಬೋದು, ಅವ್ರದ್ದೇ ಒಂದು ವಿಚಾರಗಳು, ಅವ್ರದ್ದೇ ಒಂದು ಚಿಂತನೆಗಳನ್ನ ಬಿಟ್ಟು ನಮ್ಮ ಒಂದು ಚಿಂತನೆಗಳು ಎಂಥವಿದ್ವಿ, ನಮ್ಮ ವಿಚಾರಗಳು ಹೆಂಗಿದ್ವು, ನಮ್ಮ ಕಲ್ಚರ ಹೆಂಗಿತ್ತು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ ಅದನ್ನು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾರೆ. ನಮ್ಮ ರೇಸ್ ಎಂಥದ್ದು,
ಓಕೆ, ನಾವು ನಮ್ಮ ಕಲ್ಚರ್ ಎಂಥದ್ದು, ನಮ್ಮ ಹಿಸ್ಟ್ರಿ ಏನು ಅನ್ನೋದನ್ನು ತಿಳ್ಕೊಂಡು ಅಂಥ ಒಂದು ಪರ್ಟಿಕ್ಯುಲರ್ ಬುಕ್ಸನ್ನು ಓದಿ ಈ ಪೋಸ್ಟ್ ಕೊಲೋನಿಯಲ್ದು ಏನು ಕಾನ್ಸೆಪ್ಟ್ಸ್ ಅದಲ್ಲ ಅದರ ವಿರುದ್ಧ ನಾವು ಮಾತಾಡಬೇಕು ಅಥವಾ ಈ ಕೊಲೊನೈಸೇಷನ್ ವಿರುದ್ಧ ನಾವು ಹೋಗಬೇಕು ಅಂತಂದು ಹೇಳಿ ಹೇಳ್ತಾರೆ ಇಲ್ಲಿ. ನೆಕ್ಸ್ಟ್ ನೋಡ್ರಿ, ದಿಸ್ ರಿಕ್ವೈರ್ಸ್ ರೀಡರ್ ಟು ಅಡಾಪ್ಟ್ ಅ ಮೋರ್ ಕ್ರಿಟಿಕಲ್ ಆ್ಯಂಡ್ ಸೆಲ್ಫ್ ರಿಫ್ಲೆಕ್ಸಿವ್ ಅಪ್ರೋಚ್ ಟು ಲಿಟ್ರೇಚರ್, ರೆಕಗ್ನೈಸಿಂಗ್ ದ ವೇಸ್ ಇನ್ ವಿಚ್ colonial power structures continue to shape contemporary global relation. Yes my dear students, ಇಲ್ಲಿ ಏನು ಹೇಳ್ತಾರಪ್ಪ ಅಂತಂದ್ರೆ ರೀಡರ್ಸ್ ಅಂದ್ರೆ ನಾವುಗಳೆಲ್ಲ ಏನು ಮಾಡಬೇಕಪ್ಪ ಅಂತಂದ್ರೆ ಒಂದು ಸ್ವಲ್ಪ ಕ್ರಿಟಿಕಲಿ ವಿಮರ್ಶಾತ್ಮಕವಾಗಿ ಒಂದು ಸ್ವಲ್ಪ ಚಿಂತನೆ ಮಾಡಬೇಕಿಲ್ಲಿ, ಚಿಂತನೆ ಮಾಡಬೇಕು ಅಥವಾ ವಿಚಾರ ಮಾಡಿ ಏನು ಮಾಡ್ಬೇಕು ರೀ, ಸೆಲ್ಫ್ ರಿಫ್ಲೆಕ್ಟಿವ್ ಅಪ್ರೋಚ್ ಟು ದ ಲಿಟ್ರೇಚರ್, ರೆಕಗ್ನೈಸಿಂಗ್ ದ ವೇಸ್ ಇನ್ ವಿಚ್ ಕೊಲೋನಿಯಲ್ ಪವರ್ ಸ್ಟ್ರಕ್ಚರ್ಸ್ ಕಂಟಿನ್ಯೂ ಟು ಶೇಪ್ ಕಂಟೆಂಪ್ರರಿ ಗ್ಲೋಬಲ್ ರಿಲೇಷನ್ಶಿಪ್. ಇಲ್ಲಿ ಇನ್ನೂ ಕೂಡ ಏನಪ್ಪ ಅಂತಂದ್ರೆ ನಮ್ಮನ್ನು ಡಾಮಿನೇಷನ್ ಒಳಗೆ ಇಟ್ಕೊಂಡ್ರ, ಅವ್ರು ಕಂಟ್ರೋಲ್ ಒಳಗೆ ಇಟ್ಕೊಂಡ್ರ. ಹೆಂಗೆ ನೋಡ್ರಿ, ನಾವು ಕಂಪ್ಲೀಟ್ಲಿ ಬದಲಾಗಿಲ್ಲ, ಇನ್ನೂ ಆದರೂ ಬದಲಾಗ್ಬೋದಂದ್ರೆ ಭಾಳ ಟೈಮ್ ಬೇಕು ರೀ, ಅಥವಾ ಬದಲಾಗ್ತೇವೋ ಬಿಡ್ತೇವೋ ಗೊತ್ತಿಲ್ಲ, ಅಥವಾ ನಾವು ಬ್ರಿಟಿಷರ್ವಾಗಿ ಕನ್ವರ್ಟ್ ಆಗ್ತೇವೆ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ನಮ್ಮ ಮೈಂಡ್ಸ್ಗಳೆಲ್ಲ ಏನಾಗ್ಯಾವಪ್ಪ ಅಂತಂದ್ರೆ ಕೊಲೊನೈಸೇಷನ್ ಆಗಿದಾವ, ಅವ ಡಿಕೊಲೊನೈಸೇಷನ್ ಆಗಬೇಕು ಅಂತಂದು ಹೇಳಿ ಈ ಒಂದು ಪಠ್ಯದ ಮೂಲಕ ನಮಗೆ ಹೇಳತ್ತಾರ ಅವರು. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಇಲ್ಲಿವರೆಗೂ ಹೇಳಿ ತಿಳಿದಪ್ಪ ಅಂತಂದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಕ್ಕೆ ಹೋಗ್ಬೇಡ್ರಿ. ಲಾಸ್ಟ್ ಪಾಯಿಂಟ್ ಕನ್ಕ್ಲೂಷನ್. ಆಮೇಲೆ ಈ ವಿಡಿಯೋ ಎಷ್ಟು ದೊಡ್ಡದಾಗಿತ್ತಪ್ಪ ಅಂತಂದ್ರೆ ನಿಮ್ಮ ಸಂಬಂಧನ ಆಗೈತಿ, ನೀವು ಸ್ಲೋ ಎಕ್ಸ್ಪ್ಲೇನ್ ಮಾಡಿರಿ, ಭಾಳ ಫಾಸ್ಟ್ ಹೋಗ್ಬೇಡ್ರಿ ಅನ್ನತ್ತಿದ್ರಿ. ಟ್ರೈ ಮಾಡಿದೆ ಅನ್ಕೊಂಡೆ ನಾನು ಸ್ಲೋ ಹೇಳಕ್ಕೆ. ನೆಕ್ಸ್ಟ್ ನೋಡ್ರಿ ಕನ್ಕ್ಲೂಷನ್. The introduction to the Empire Writes Back lays the groundwork for understanding post-colonial literatures as a distinct and vital field of study. Ashcroft, Griffiths, and Tiffin argue that post-colonial writers use literature as a means of resisting colonial power, asserting their culture, identities, and reclaiming their history. So, ಈ ಕಂಪ್ಲೀಟ್ ಟೆಕ್ಸ್ಟ್ ಒಳಗೆ ಬೇರೆ ಬೇರೆ ರೈಟರ್ಸ್ಗಳು ಏನು ಹೇಳ್ಯಾರ, ಪೋಸ್ಟ್-colonial ರೈಟರ್ಸ್ಗಳು ಏನು ಹೇಳ್ಯಾರ ಅಂತಂದು ಹೇಳಿ ಈ ಆಶ್ಕ್ರಾಫ್ಟ್ ಅಂದರೆ ಅವರು ಬಿಲ್ ಆಶ್ಕ್ರಾಫ್ಟ್ ಆಗಿರ್ಬೋದು, ಗ್ಯಾರೆತ್ ಗ್ರಿಫಿತ್ಸ್ ಆಗಿರ್ಬೋದು, ಆಮೇಲೆ ಟಿಫಿನ್ ಆಗಿರ್ಬೋದು, ಇವರು 3 ಜನ ಏನು ಹೇಳ್ತಾರಪ್ಪ ಅಂತಂದ್ರೆ ನಾವು ನಮ್ಮ ಹಿಸ್ಟ್ರಿನ ರೀಕ್ಲೇಮ್ ಮಾಡ್ಕೋಬೇಕು, ನಮ್ಮ ಐಡೆಂಟಿಟಿ, ನಮ್ಮ ಸಂಸ್ಕೃತಿ ಐಡೆಂಟಿಟಿ ಹೆಂಗಿತ್ತು ಅದನ್ನು ವಾಪಸ್ ತೊಗೋಬೇಕು ಅಂತಂದು ಹೇಳ್ತಾರೆ. ಆಮೇಲೆ ನಾವೇನು ಮಾಡ್ಬೇಕಪ್ಪ ಅಂತಂದ್ರೆ ಈ ಕೊಲೋನಿಯಲ್ ಪವರ್ ವಿರುದ್ಧ ನಮ್ಮ ಒಂದು ಧ್ವನಿನ ಎತ್ತಬೇಕು ಅಂತಂದು ಹೇಳಿ ಹೇಳ್ತಾರೆ. ಬೈ ಅಪ್ರೋಪ್ರಿಯೇಟಿಂಗ್ ದ ಲ್ಯಾಂಗ್ವೇಜ್ ಆಫ್ ದ ಕೊಲೊನೈಸರ್ಸ್ and blending it with the indigenous tradition, these writers create new hybrid forms of expression that challenge the dominance of European cultural norms. So ಹೊಸ ಒಂದು ಚಿಂತನೆಗಳು, ಹೊಸ ಒಂದು ಪಾಯಿಂಟ್ಸ್ನ ತಂದು ಅಥವಾ ಪೋಸ್ಟ್ ಕೊಲೊನಿಯಲ್ ರೈಟಿಂಗ್ಸ್ ಅನ್ನೋ ಒಂದು ಕಾನ್ಸೆಪ್ಟನ್ನು ತಂದು ಏನಪ್ಪ ಅಂತಂದ್ರೆ ನಾವೇನು ಮಾಡ್ತೇವೆ, ಈಗ ಚಾಲೆಂಜ್ ಮಾಡತ್ತೇವೆ ಯಾರ ವಿರುದ್ಧ, ಬ್ರಿಟಿಷರ್ ವಿರುದ್ಧ ಮಾಡಲೇಬೇಕು ಅಂತಂದು ಹೇಳಿ ಹೇಳತ್ತಾರ. ನೆಕ್ಸ್ಟ್ ಪಾಯಿಂಟ್, ದ ಇಂಟ್ರೊಡಕ್ಷನ್ ಎಂಫಸೈಸಸ್, ಇಂಟ್ರೊಡಕ್ಷನ್ ಏನು ಹೇಳ್ತೈತೆ ನೋಡ್ರಿ, ದ ಇಂಟ್ರೊಡಕ್ಷನ್ ಎಂಫಸೈಸಸ್ ದ್ಯಾಟ್ ಪೋಸ್ಟ್ ಕೊಲೊನಿಯಲ್ ಲಿಟ್ರೇಚರ್ಸ್ ಆರ್ ನಾಟ್ ಜಸ್ಟ್ ಅಬೌಟ್ ಪೊಲಿಟಿಕಲ್ ರೆಸಿಸ್ಟೆನ್ಸ್ ಬಟ್ ಆಲ್ಸೋ ಅಬೌಟ್ ಕಲ್ಚರಲ್ ಟ್ರಾನ್ಸ್ಫಾರ್ಮೇಷನ್. ಕಲ್ಚರಲ್ ಅಥವಾ ಪೊಲಿಟಿಕಲ್ ರೆಸಿಸ್ಟೆನ್ಸ್ ಅಂದ್ರೆ ಏನು, ತಡೆ ಸಹನೆ ಮಾಡ್ಕೊಳ್ಳೋದು. ಅದಷ್ಟೇ ಅಲ್ದ ಕಲ್ಚರಲ್ಲೇನೂ ನಾವು ಟ್ರಾನ್ಸ್ಫರ್ ಆಗಬೇಕು, ನಾವು ಬದಲಾವಣೆಯನ್ನು ಹೊಂದಬೇಕು, ನಮ್ಮ ಒಂದು ಸಂಸ್ಕೃತಿನ ನಾವು ಬದಲು ಮಾಡ್ಕೋಬೇಕು. ಈ ಹಿಂದಕ್ಕೆ ನಮ್ಮ ಸಂಸ್ಕೃತಿ ಹೆಂಗಿತ್ತೋ ಅದೇ ರೀತಿ ಸಂಸ್ಕೃತಿನ ನಾವು ಬೆಳೆಸ್ಕೊತ ಹೋಗಬೇಕು ಅಂತ ಹೇಳಿ ಹೇಳ್ತಾರೆ. ದ ಆ್ಯಕ್ಟ್ ಆಫ್ ರೈಟಿಂಗ್ ಬ್ಯಾಕ್ ಟು ದ ಎಂಪೈರ್ ಇನ್ವಾಲ್ವ್ಸ್ ನಾಟ್ ಓನ್ಲಿ ಕ್ರಿಟಿಕಿಂಗ್ ಕೊಲೊನಿಯಲಿಸಮ್ ಬಟ್ ಆಲ್ಸೋ ಇಮ್ಯಾಜಿನಿಂಗ್ ನ್ಯೂ ಫ್ಯೂಚರ್ ಆಫ್ ಪೋಸ್ಟ್ ಕೊಲೊನಿಯಲ್ ಸೊಸೈಟಿ. ಸೊ ಈಗ ವಿಮರ್ಶೆ ಮಾಡತ್ತೇವೆ ನಾವು ಯಾರ ವಿರುದ್ಧ, ಈ ಕೊಲೊನಿಯಲಿಸಮ್ ವಿರುದ್ಧ ಅಥವಾ ಬ್ರಿಟಿಷರ್ ವಿರುದ್ಧ ನಾವು ಮಾಡತ್ತೇವೆ ವಿಮರ್ಶೆನ. ಆದ್ರೆ ಟೀಕೆ ಮಾಡೋದು, ಸ್ಪೆಷಲಿ ಟೀಕೆ ಮಾಡೋದು, ನಾವು ಅವ್ರ ಬಗ್ಗೆ ಕೆಟ್ಟದನ್ನೇ ಹೇಳ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ನಾವೇನು ಇಟ್ಕೋಬೇಕಿಲ್ಲ ತಲೆಯಾಗ, ಪೋಸ್ಟ್ ಕೊಲೊನಿಯಲ್ ಸೊಸೈಟಿ ಬಗ್ಗೆ ವಿಚಾರ ಮಾಡಬೇಕು, ಒಂದು ಹೊಸ ಬದಲಾವಣೆ ತರಬೇಕಂತೇಳಿ ಈ ಪೋಸ್ಟ್ ಕೊಲೊನಿಯಲ್ ರೈಟರ್ಸ್ ನಮಗೆ ಹೇಳ್ತಾರೆ. ಥ್ರೂ ದಿಸ್ ಪ್ರೊಸೆಸ್ ಪೋಸ್ಟ್ ಕೊಲೊನಿಯಲ್ ರೈಟರ್ಸ್ ಕಾಂಟ್ರಿಬ್ಯೂಟ್ ಟು ದ ongoing project of decolonization both in the realm of literature and beyond. ಸೊ ಡಿಕೊಲೊನೈಸ್ ನಾವು ಆಗಬೇಕು ಎತ್ರೊಳಗೆ, ಒಂದು ಲಿಟ್ರೇಚರ ಮತ್ತು ಮೈಂಡ್ಸೆಟ್ ಒಳಗೆ, ಬಿಯಾಂಡ್ ಲಿಟ್ರೇಚರ್ ಬಿಟ್ಟು ಬೇರೆ ಎಲ್ಲ ಒಂದು ವಿಷಯದೊಳಗೆ ನಾವು ಏನಾಗಬೇಕು, ಡಿಕೊಲೊನೈಸ್ ಆಗಬೇಕು. ಅಂದ್ರೆ ಕಂಪ್ಲೀಟ್ಲಿ ಬ್ರಿಟಿಷರ ಒಂದು ಏನು ನಾವೀಗ ಹಿಡಿತದೊಳಗಿದೇವೋ ಅದರಿಂದ ಮುಕ್ತಿಗೊಳ್ಬೇಕು. ಎಸ್, ನಾವು ಇನ್ನೂ ಅದರ ಬ್ರಿಟಿಷರ ಒಂದು ಕ್ಲಚಸ್ ಒಳಗದೇವೆ ರೀ. ವಿ ಆರ್ ಸ್ಟಿಲ್ ಅಂಡರ್ ದಿ ಕಂಟ್ರೋಲ್ ಆಫ್ ಬ್ರಿಟಿಷರ್ಸ್ ಇನ್ ಸಮ್ ವೇ ಆರ್ ದಿ ಅದರ್ ವೇ. ಲೈಕ್ still we don't follow our culture openly. We are falling in love with the Western culture, Western style, tradition. We love reading these especially British novels. There is no problem in reading British novels, but my dear students, there must be something that must be Indianness. Like
We are Indians, we must follow our Indian culture. That is what even the Empire Writes Back, written by Ashcroft, Griffiths and Tiffin, are urging us. We must follow our own culture and tradition. That is what they are telling here. I hope you understand the video. ನಿಮಗೆ ಈ ವಿಡಿಯೋ ತಿಳಿದು ಅನ್ಕೊಂಡೆ, ನಾನು ಕ್ಲಾಸ್ ತಿಳಿದು ಅನ್ಕೊಂಡೇನಿ. ತಿಳಿದಪ್ಪ ಅಂದ್ರೆ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಯಾವ ವಿಡಿಯೋ ಮಾಡ್ಬೇಕಂತ ಹೇಳಿ, ಯಾವ ಒಂದು ಟಾಪಿಕ್ ಮೇಲೆ ಮಾಡ್ಬೇಕಂತ ಹೇಳಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆ, ಲೈಕ್ ಕೊಡೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು ವೆರಿ ಮಚ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ.